So, hello everyone, welcome to all my YouTube channel. So, ನಾವು ಪ್ರಿವಿಯಸ್ ಕ್ಲಾಸಲ್ಲಿ SSC GD ಮತ್ತು SSC MTS ಆಪ್ಟಿಟ್ಯೂಡ್ ರೀಸನಿಂಗ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ನಾವೇನು ಮಾಡ್ತಿದ್ವಿ ಸಾಲ್ವ್ ಮಾಡ್ತಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಕೂಡ ನಾವು ಇವತ್ತು ಅದೇ ಕ್ಲಾಸ್ನ ಡಿಸ್ಕಸ್ ಮಾಡೋಣ. ಸೊ ನೀವು ಪ್ರಿವಿಯಸ್ 3 ಕ್ಲಾಸ್ನ ನೀವು ನೋಡಿರ ಅಂತ ಅನ್ಕೊತೀನಿ. ಇದು 4ನೇ ಕ್ಲಾಸ್ ಪ್ರಾಕ್ಟೀಸ್ ಸೆಟ್ ಆಗಿರುವಂಥದ್ದು. ಸೊ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗ್ತವೆ ಅಂತ ನಾನು ಹೇಳಿದ್ದೇನೆ ಆಲ್ರೆಡಿ. ಯಾವ ಥರ ಕ್ವಶನ್ ಪ್ಯಾಟರ್ನ್ಸ್ ಬರ್ತವೆ ಮತ್ತು ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕ್ವಶನ್ಸ್ ಬರ್ತವೆ ಮತ್ತು ಪ್ಯಾಟರ್ನ್ ಏನೇನಿರುತ್ತೆ ಕ್ವಶನ್ಸ್ ಅಂತ ನಿಮಗೆ ಅದೊಂದು ಮಾಹಿತಿ ಅವೈಲೇಬಲ್ ಆಗುತ್ತೆ, ಕರೆಕ್ಟಲ್ಲ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸು ವೆರಿ ಯೂಸ್ಫುಲ್ ಆಗಿರುವಂಥದ್ದು ಮತ್ತು 100% ಇದೇ ಥರನೇ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ ಇಲ್ಲಿ, ಅರ್ಥ ಆಯ್ತಲ್ಲ. ಇದು 4ನೇ ಕ್ಲಾಸ್ ಆಗಿರುವಂಥದ್ದು. ಸೊ ಅದರಲ್ಲಿ ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ಫಸ್ಟ್ನೇದಾಗಿ ನಮಗೆ ವೆನ್ ಡಯಾಗ್ರಾಮ್ ರಿಲೇಟೆಡ್ ಒಂದು ಕ್ವಶನ್ಸ್ ಕೊಟ್ಟಿದ್ದಾರೆ. ಸಿಲಾಜಿಸಮ್ ಅಂತ ಕರೀತಾರೆ ಇದಕ್ಕೆ. ಚಾಪ್ಟರ್ ನೇಮ್ ಏನು ಸಿಲಾಜಿಸಮ್ ಅಂತ. ಸ್ಟೇಟ್ಮೆಂಟು ಮತ್ತು ಕನ್ಕ್ಲೂಷನ್ ಕೊಟ್ಟಿರ್ತಾರೆ. ಫಸ್ಟ್ನೇದೇನು ಸ್ಟೇಟ್ಮೆಂಟ್ ಏನೈತಿ, ಸಮ್ ಕೈಟ್ಸ್ ಆರ್ ರಾಕ್ಸ್ ಅಂತ, ಅಂದರೆ ಕೆಲವು ಗಾಳಿಪಟಗಳು ಬಂಡೆಗಳಂತ. ಅಂದರೆ ನೋಡ್ರಿ, ಕೆಲವು ಗಾಳಿಪಟಗಳು ಬಂಡೆಗಳಂತ. ಬಂಡೆಗಳು ಅಂದರೆ ರಾಕ್ಸ್. ಮತ್ತು ಇದೇ ಥರ ಆಲ್ ರಾಕ್ಸ್ ಆರ್ ಸ್ಟೋನ್ಸ್ ಅಂತ. ಮತ್ತು ಎಲ್ಲ ಕಲ್ಲುಗಳೇನು, ಎಲ್ಲ ಬಂಡೆಗಳು. ಆ್ಯಕ್ಚುಲಿ ಇದು ಗೂಗಲ್ ಕೆಲವೊಂದು ಟೈಮ್ ಟ್ರಾನ್ಸ್ಲೇಟ್ ಮಾಡುತ್ತಂದ್ರೆ ಎಲ್ಲ ಕಲ್ಲುಗಳಂತ. ಸೊ ಇದು ಸ್ವಲ್ಪ ಇಲ್ಲಿ ನೀವು ಇಂಗ್ಲೀಷಲ್ಲಿ ನೋಡ್ರಿ, ಇಲ್ಲಿ ಆಲ್ ರಾಕ್ಸ್ ಆರ್ ಸ್ಟೋನ್ಸ್ ಅಂತ. ಅಂದರೆ ಎಲ್ಲ ರಾಕ್ಸ್ಗಳೇನಾಗಿರ್ತಾವಂತ ಸ್ಟೋನ್ ಆಗಿರ್ತಾವಂತ, ಸ್ಟೋನ್ಸ್. ಯಾಕಂದರೆ ನಮ್ಮ ಇಂಗ್ಲೀಷಲ್ಲಿ ಇದ್ದಿದ್ದು ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಕೆಲವೊಂದು ಟೈಮ್ ಸೇವ್ ಮಾಡೋ ಬಂದುಬಿಡ್ತವೆ ಈ ಥರ. ಅವಾಗ ಆಲ್ ರಾಕ್ಸ್ ಆರ್ ಸ್ಟೋನ್ಸ್ ಇದ್ದಾಗ ಇದ್ರ ತಕ್ಕಂತೆ ಕನ್ಕ್ಲೂಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಕಂಡಿಟ್ಟೆ ಅಂತೇಳಿ. ಅಟ್ಲೀಸ್ಟ್ ಸಮ್ ಕೈಟ್ಸ್ ಆರ್ ಸ್ಟೋನ್ಸ್ ಅಂತ. ನೋಡ್ರಿ, ಕೆಲವೊಂದು ಕೈಟ್ಸ್ಗಳೇನಾಗಿದ್ದಾವೆ, ಕೆಲವೊಂದು ಸ್ಟೋನ್ಸ್ ಆಗಿದಾವೆ ಅಂತ. ಕರೆಕ್ಟಲ್ಲ. ಇಲ್ಲಿ ಕೈಟು ಸ್ಟೋನ್ ಒಳಗೂ ಏನಾಗಿದೆ, ಅರ್ಧ ಪಾರ್ಟ್ ಬಂದೈತೆ. ಅಂದರೆ ಇದು ಫಸ್ಟ್ ಕರೆಕ್ಟ್ ಆಗಿರುವಂಥದ್ದು ಕನ್ಕ್ಲೂಷನ್. ಅದೇ ಥರ ಆಲ್ ಸ್ಟೋನ್ಸ್ ಆರ್ ರಾಕ್ಸ್ ಅಂತ. ಆಲ್ ಸ್ಟೋನ್ಸ್ ಆರ್ ರಾಕ್ಸ್ ಅಂತ ಇದಾವ, ಇಲ್ಲ, ಯಾಕಂದರೆ ಇದು ತಪ್ಪಾಗತ್ತೆ. ನಮಗೆ ಎಲ್ಲ ರಾಕ್ಸು ಸ್ಟೋನ್ ಅಂತ ಹೇಳಿದ್ವಿ, ಬಟ್ ಎಲ್ಲ ಸ್ಟೋನ್ಗಳು ರಾಕ್ ಅಂತ ಹೇಳಿಲ್ಲಲ್ಲ, ಕರೆಕ್ಟ್ ಅಲ್ವಾ. ಈಗ ನೀವು ಏನಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ, ಎಲ್ಲ ಹಳ್ಳಗಳು ನದಿಗಳು, ಕರೆಕ್ಟ್. ಎಲ್ಲ ಹಳ್ಳಗಳು ಕೂಡಿದ್ರೆ ನದಿಗಳಾಗ್ತವೆ, ಬಟ್ ಎಲ್ಲ ನದಿಗಳು ಕೂಡಿ ಹಳ್ಳಗಳಾಗೋ ಚಾನ್ಸ್ ಆಗ್ತವೆ, ಆಗಲ್ಲ. ಸೊ ಅದಕ್ಕೆ ಸೆಕೆಂಡ್ ಕನ್ಕ್ಲೂಷನ್ ತಪ್ಪಾಗುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಒನ್ ಫಾಲೋ ಅಷ್ಟೇ ಆಗುತ್ತೆ. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಓನ್ಲಿ ಒನ್ ಕನ್ಕ್ಲೂಷನ್ ಫಾಲೋಸ್ ಅಂತ. ಸೊ ನೆಕ್ಸ್ಟ್, ಸೊ ಇದೊಂಥರ ಡಿಫ್ರೆಂಟ್ ಕ್ವಶನ್ ಆಗಿರುವಂಥದ್ದು. ಏನಂತಂದರೆ ಇಲ್ಲಿ ಈ ಪ್ಯಾಟರ್ನ್ ಹೆಂಗೆ ಬಳಸಿರ್ತಾರಲ್ಲ, ಸೇಮ್ ಅದೇ ಪ್ಯಾಟರ್ನಲ್ಲಿ ಯಾವುದು ನಮಗೆ ಆಪ್ಷನ್ ರೈಟ್ ಆಗಿರುತ್ತೆ ನೋಡ್ಬೇಕು ಇಲ್ಲಿ. ಸೊ ಫಸ್ಟ್ನೇದಾಗಿ ನಮಗೇನು ಕೊಡಿದ್ರೆ 48 ಇಂದ 42ಗೆ ಹೇಗೆ ಬಂತು, ಇದರಿಂದ ಹೇಗೆ ಬಂತು, ಅದನ್ನು ನಾವೇನು ಮಾಡಬೇಕು, ಈ ಉಳಿದ ಆಪ್ಷನ್ಗಳಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಯೂಸ್ ಮಾಡಬೇಕಿಲ್ಲ. ಸೊ ನೀವು 48 ಇಂದ 42 ಅಂದರೆ ಇಲ್ಲಿ ನೀವು ಕೆಲವೊಂದು ಟೈಮ್ ಹೇಳ್ಬೋದು 6 ಕಡಿಮೆ ಆಗಿ ಬಂದಿದೆ ಅಂತ. ಬಟ್ ನೀವು ಇಲ್ಲಿನೂ ಕೂಡ ನೋಡ್ಬೋದು 6 ಕಡಿಮೆ ಆಗಿಲ್ಲ, ಇಲ್ಲಿ ಯಾವ ಕಡೆಯೂ ಕೂಡ 6 ಕಡಿಮೆ ಆಗಿಲ್ಲ. ಸೊ ಈ ಪ್ಯಾಟರ್ನ್ ನಮಗೇನಾಗುತ್ತೆ, ತಪ್ಪಾಗುತ್ತೆ, ಕರೆಕ್ಟಲ್ಲ. ಈ ಪ್ಯಾಟರ್ನ್ ತಪ್ಪಾಗುತ್ತೆ. ನೆಕ್ಸ್ಟ್ ಪ್ಯಾಟರ್ನ್ ಅಪ್ಲೈ ಮಾಡಿರಿ. ಸೊ ನೀವು ಕೂಡಿಸಿ ನೋಡ್ತಿರೋದು ನೋಡ್ಬೋದು. ಬೇಕಿದ್ರೆ 48, 42 ಇವೆರಡರ ಟೋಟಲ್ ಕೂಡಿಸಿದ್ರು ಕೂಡ ನಮಗೇನಾಗುತ್ತೆ, 90 ಆಗುತ್ತೆ. ಬಟ್ ಇಲ್ಲಿ 90 ಎಲ್ಲಿದೆ ನೋಡಿ, ಇಲ್ಲಿ 72 ಇದೆ, ಇಲ್ಲಿ ಬರಲ್ಲ. ಇಲ್ಲಿ ಮತ್ತು ಇದು 90ಕ್ಕಿಂತ ಜಾಸ್ತಿನೇ ಹೋಗುತ್ತಿದ್ದು. ಇದೇನಾಗುತ್ತೆ 101 ಆಗುತ್ತಿದ್ದು. ಮತ್ತು ಇದು ನೋಡಿರಿ, ಇದನ್ನು ಜಾಸ್ತಿ ಆಗುತ್ತೆ. ಸೊ ನಮಗೆ ಇಲ್ಲಿ ಯಾವ್ದು ಪ್ಯಾಟರ್ನು ಅಪ್ಲೈನೇ ಆಗಲ್ಲ. ಸೊ ನೀವು ಕೇಳ್ಬೋದು ಯಾವ ಪ್ಯಾಟರ್ನ್ ಅಪ್ಲೈ ಆಗಲ್ಲ ಅಂದ್ರೆ ಮತ್ತೆ ಯಾವ್ದು ಪ್ಯಾಟರ್ನ್ ಅಪ್ಲೈ ಮಾಡೋದಂತ. ಸೊ ಕೆಲವೊಂದು ಟೈಮ್ ನಮಗೆ ಹಿಂಗಂದರೆ ಅಲ್ಲಿ ಪ್ಲಸ್ ಮೈನಸಲ್ಲಿ ಕೊಟ್ಟಿರ್ತಾನೆ, ಬಟ್ ನಾವು ಏನೇನೋ ಗುಣಾಕಾರ ಭಾಗಾಕಾರ ಮಾಡೋಕ್ಕೆ ಹೋಗಿರ್ತೀವಿ, ಕರೆಕ್ಟಲ್ಲ. ಸೊ ಸ್ವಲ್ಪ ನಾವು ಕ್ವಶನ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಯಾವುದು ಪ್ಯಾಟರ್ನ್ ಅಪ್ಲೈ ಆಗ್ಲಿಕ್ಕಂದರೆ ಇವೆರಡರ ಸಂಖ್ಯೆನ ಕೂಡಿಸ್ರಿ. 4 + 8 ಎಷ್ಟಾಗುತ್ತೆ, 4 + 8 ಎಷ್ಟಾಗುತ್ತೆ ನಮಗೆ 12 ಆಗುತ್ತೆ, 12. ಅದೇ ಥರ 42 ಐತಲ್ಲ, 4 + 2 ಕೂಡಿಸಿದ್ರೆ ಎಷ್ಟಾಗುತ್ತೆ, 6 ಆಗುತ್ತೆ. ಸೊ ಇಲ್ಲಿ 12, ಇಲ್ಲಿ 6. ಸೊ ಅದೇ ಥರ ಸೇಮ್ ಆಪ್ಷನ್ಗಳಲ್ಲಿ ನೋಡಿ ಒಂದ್ಸಲ. ಸೊ 48, 24 ಅಂತ ಐತಿ ಫಸ್ಟ್ ಆಪ್ಷನ್. ಇದರಲ್ಲಿ ಕೂಡಿಸ್ರಿ 4 ಮತ್ತು 8 ಕೂಡಿಸಿದ್ರೆ ಎಷ್ಟಾಗುತ್ತೆ, 4 + 8 ಎಷ್ಟಾಗುತ್ತೆ, 12 ಆಗುತ್ತೆ. ಅದೇ ಥರ 4 ಮತ್ತು 2 ಕೂಡಿಸಿದ್ರೆ 6. ಸೊ ನೆಕ್ಸ್ಟ್ ಅದೇ ಥರ ಸೇಮ್ ಪ್ಯಾಟರ್ನ್ ನೋಡ್ರಿ, 69 ಮತ್ತು 32 ಅಂತ. ಸೊ ಇವೆರಡರ ನೋಡೋ ಕೂಡಿಸಿದ್ರೆ ನಮಗೇನಷ್ಟು 15 ಬರುತ್ತೆ. ಮತ್ತು ಇದು ಕೂಡಿಸಿದ್ರೆ 5 ಬರುತ್ತೆ. ನೋಡ್ರಿ 12, 6, 12, 6 ಇದು ಬಂದೈತಲ್ಲ, ಫಸ್ಟ್ ಆನ್ಸರ್ ರೈಟ್ ಆಗುತ್ತೆ. ಅದೇ ನೀವು ಬೇಕಿದ್ರೆ ಉಳಿದಿದ್ದು ಕೂಡಿಸ್ರಿ, ಇಲ್ಲಿ 9 ಬರುತ್ತೆ, ಇಲ್ಲಿ 10 ಬರುತ್ತೆ. ಸೊ ಇದು ಬರಲ್ಲ. ಅದೇ ಥರ ಇದು 11 ಬರುತ್ತೆ, ಇದು 10 ಬರುತ್ತೆ. ಸೊ ಯಾವುದು ಬರಲ್ಲ. ಸೊ ನಮಗೆ ಒಂದೇ ಒಂದು ಆಪ್ಷನ್ ಯಾವುದಾಗಿರುತ್ತೆ,
ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಕೆಲವೊಂದು ಟೈಮ್ ನಮಗೆ ಎಲ್ಲ ಪ್ಯಾಟರ್ನ್ಗಳು ನೋಡಿದ ಮೇಲೂ ಕೂಡ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಆ ಡಿಜಿಟ್ಗಳನ್ನು ಸಮ್ ಆಫ್ ಡಿಜಿಟ್ನ ಕೂಡಿಸಿದ್ರೆ ಆಗುತ್ತೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ನೋಡ್ರಿ ಅದೇ ಥರನೇ ಇರುವಂಥದ್ದು. 3 ಈಸ್ ರಿಲೇಟೆಡ್ ಟು 8 ಅಂತ ಅಂದರೆ 3 8ಕ್ಕೆ ಏನಾಗಿದೆ ಇದು 3ರಿಂದ 8 ಆಗಿದೆ ಅಂದರೆ 3 ಈಸ್ ರಿಲೇಟೆಡ್ ಟು 8 ಅಂತ 3ರಿಂದ 8 ಏನಾಗಿದೆ ಸೆಟನ್ ಲಾಜಿಕ್ಕಿಂದ ಬಂದಿದೆ. ಅದೇ ಥರ ಸೇಮ್ ಲಾಜಿಕ್ಕಿಂದ ಅಪ್ಲೈ ಮಾಡಿದರೆ 24ರಿಂದ 24 ಎಂಬುದು 35 ಆಗಿದೆ. ಸೊ 24 ಎಂಬುದು 35 ಆದರೆ 99 ಏನಾಗುತ್ತಪ್ಪ ಅಂತ ಕೇಳಿದಾರೆ. ಸೇಮ್ ಪ್ಯಾಟರ್ನ್ ನಾವು ಯೂಸ್ ಮಾಡಿದರೆ 3ರಿಂದ 8 ಆದರೆ ಅದೇ ಥರ ಸೇಮ್ 24ರಿಂದ 35 ಆದರೆ 99ಇಂದ ಏನಾಗುತ್ತೆ ಮುಂದಿನ ಸಂಖ್ಯೆ ಕಂಡುಹಿಡಿಬೇಕಿಲ್ಲಿ. ಸೊ ನೀವು ಇಲ್ಲಿ ಕೂಡ ಸೇಮ್ ಅದೇ ಥರ 3 2 6 ಪ್ಲಸ್ 2 ಇಲ್ಲಿ ಅಪ್ಲೈ ಮಾಡೋದು ಬರಲ್ಲ, ಯಾಕಂದರೆ 3 2 6 ಪ್ಲಸ್ 2 ಅಂದರೆ 8 ಆಗುತ್ತೆ. ಬಟ್ 24 2 48 ಪ್ಲಸ್ 2 ಅಂದರೆ 50 ಆಗಬೇಕು. ಆ್ಯಕ್ಚುಲಿ ಇಲ್ಲಿ 35 ಕೊಟ್ಟಿದ್ದಾರೆ, ಬರಲ್ಲ. ಸೊ ಇಲ್ಲಿ ಕೂಡ ಹೆಂಗೆ ಮಾಡ್ಬೇಕಂದ್ರೆ ಇದು 3 ಎಂಬುದನ್ನು ಹೆಂಗಾಗುತ್ತೆ ಅಂದರೆ 2 ಸ್ಕ್ವೇರ್ ಮೈನಸ್ 1 ಅಂದರೆ 2 ಸ್ಕ್ವೇರ್ ಅಂದ್ರೇನು 4 ಮೈನಸ್ 1 3 ಆಗುತ್ತೆ. ಅದೇ ಥರ ಇದೇನಾಗುತ್ತೆ 3 ಸ್ಕ್ವೇರ್ ಮೈನಸ್ 1 ಅಂತ 3 3 9 ಮೈನಸ್ 1 8. ಇದು ನೋಡ್ರಿ ಇದೇನಾಗುತ್ತೆ 25ಕಿಂತ 1 ಕಡಿಮೆ ಆಯ್ತು ಅಂದರೆ 5 5 25 ಮೈನಸ್ 1. ಮತ್ತು ಇದು 36ಕಿಂತ ಕಡಿಮೆ ಆಗೈತೆ ಅಂದರೆ 6 ಸ್ಕ್ವೇರ್ ಮೈನಸ್ 1. ಸೊ ಇದು 10ಕಿಂತ 100ಕಿಂತ 1 ಕಡಿಮೆ ಆಯ್ತು ಅಂದರೆ 10 ಸ್ಕ್ವೇರ್ ಮೈನಸ್ 1. ಕರೆಕ್ಟ್ ಅಲ್ಲ? ಅಂದರೆ ಮುಂದಿಂದ ಏನು ಸಂಖ್ಯೆ ಬರ್ಬೋದು ನೀವು ಕೇಳ್ಬೋದು. ಮುಂದಿಂದ ಏನಂತ ನೋಡ್ರಿ, ಇಲ್ಲಿ 2 ಬಂದೈತೆ ಅಂದರೆ ಇಲ್ಲಿ 3 ಬಂದೈತಿ, ಇಲ್ಲಿ 5 ಬಂದೈತೆ ಅಂದರೆ ಇಲ್ಲಿ 6 ಬಂದೈತೆ. ಅಂದರೆ ಇಲ್ಲಿ ಯಾವುದು ಒಂದು ಸಂಖ್ಯೆ ತೊಗೊಂಡಿರುತ್ತೆ ಅದ್ರ ನೆಕ್ಸ್ಟ್ ಪಾರ್ಟ್ಗಳು ಯಾವುವು 2 ಸಂಖ್ಯೆಗಳು ಕಂಟಿನ್ಯೂ ಆಗಿ ಬಂದಾವೆ. ಇಲ್ಲಿ 10 ಬಂದೈತೆ ಅಂದರೆ ಇಲ್ಲಿ 11 ಬರುತ್ತೆ. 11 ಸ್ಕ್ವೇರ್ ಮೈನಸ್ 1 ಅಂತ. ಸೊ 11 ಸ್ಕ್ವೇರ್ ಮೈನಸ್ 1 ಅಂದರೆ ಏನಾಗುತ್ತೆ 121ರಲ್ಲಿ 1 ತೆಗೆದ್ರೆ 120. ಸೊ 120 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು ಆಪ್ಷನ್ ನಂಬರ್ ಡಿ. ಸೊ ಅರ್ಥ ಆಯ್ತಲ್ಲ? ಸೊ ನೀವು ಕೆಲವೊಂದು ಟೈಮ್ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ನಮಗೆ ಲಾಜಿಕ್ ಫೈಂಡ್ ಔಟೇ ಮಾಡೋಕ್ಕಾಗಲ್ಲ, ಆ ಥರ ಕೆಲವೊಂದು ಕ್ವಶನ್ಸು ಕೇಳ್ತಾರೆ. ಸೊ ನಾನು ಪ್ರಿವಿಯಸ್ 3 ಕ್ಲಾಸಲ್ಲಿ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಮಾಡಿಸ್ತಿದ್ದೆ, ಕರೆಕ್ಟಲ್ಲ? ಬಟ್ ಈ ಸಲ ನಾನು ರೀಸನಿಂಗಲ್ಲಿ ಕೆಲವೊಂದು ಡಿಫಿಕಲ್ಟ್ ಕ್ವಶನ್ಸ್ ತಂದಿದ್ದೀನಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಈಜಿ ಕ್ವಶನ್ಸ್ ತಂದಿದ್ದೀನಿ, ಕರೆಕ್ಟಲ್ಲ? ನಿಮ್ಗೆ ಗೊತ್ತಿರ್ಬೇಕು, ನಾನು ರೀಸನಿಂಗ್ ಮತ್ತು ಆ್ಯಪ್ಟಿಟ್ಯೂಡ್ದು 10 ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಇವತ್ತು ನಿಮಗೆ ಆ್ಯಪ್ಟಿಟ್ಯೂಡಲ್ಲಿ 10 ಕ್ವಶನ್ಸ್ ಯಾವ ಥರ ಈಸಿ ಲೆವೆಲ್ ಯಾವ ಥರ ಕ್ವಶನ್ಸ್ ಬರ್ತವೆ ಅಂತ ಅದು ನೀವು ಇವಾಗತ್ತು ಏನಾಗುತ್ತೆ ಮಾಹಿತಿ ಇರುತ್ತೆ, ಕರೆಕ್ಟಲ್ಲ? ಸೊ ನೆಕ್ಸ್ಟ್ ಸೊ ರೀಸನಿಂಗಲ್ಲಿ ಒಂದು ಡೈಗ್ರಾಮ್ ಸೀರೀಸ್ ಆಗಿರೋವಂಥದ್ದು ಪ್ರಾಬ್ಲಮ್ ನೋಡ್ರಿ ಹೆಂಗೈತಿದೆ. ಸೊ ನಮಗೆ ಈ ಸೀರೀಸಿಂದ ಇದಕ್ಕೆ ಮತ್ತು ಇದರಿಂದ ಇದಕ್ಕೆ ಮತ್ತು ಇದರಿಂದ ಇದಕ್ಕೆ ಕನ್ವರ್ಟ್ ಆದರೆ ನಮಗೆ 5th ಪೊಸಿಷನಲ್ಲಿ ಏನು ಬರುತ್ತೆ ಕಂಡುಹಿಡಬೇಕು ಇಲ್ಲಿ, ಕರೆಕ್ಟಲ್ಲ? ಸೊ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬದಲಿಗೆ ನೀಡಲಾದ ಆಯ್ಕೆಗಳಿಂದ ಆಕೃತಿಯನ್ನು ಆಯ್ಕೆ ಮಾಡಿ ಮತ್ತು ಮಾದರಿಯನ್ನು ಪೂರ್ಣಗೊಳಿಸಿ ಅಂತ ಈ ಥರ ಕೊಟ್ಟಿದಾಗ ನಾವು ಹೆಂಗೆ ಮಾಡ್ಬೇಕಂತ. ಸೊ ನೀವು ಕೆಲವೊಬ್ರು ಏನು ಮಾಡ್ತೀರಿ ಗೊತ್ತಾ, ಫಸ್ಟ್ ಡೈಗ್ರಾಮಿಂದ ಸೆಕೆಂಡ್ ಡೈಗ್ರಾಮ್ ಥರ್ಡ್ ಡೈಗ್ರಾಮ್ ಈ ಥರ ಕಂಪೇರ್ ಮಾಡ್ಕೊಂಡು ಹೋಗ್ತೀರಿ. ಬಟ್ ನಾನೇನು ಹೇಳೋದಂದರೆ ನೀವು ಫಸ್ಟನ್ನು ಬಿಟ್ಬಿಡ್ರಿ, ಫಸ್ಟನ್ನು ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ, ಫಸ್ಟ್ನ ಬಿಟ್ರಿ ಏನು ಮಾಡಿರಿ ಗೊತ್ತಾ, ಡೈರೆಕ್ಟಾಗಿ ಇಲ್ಲಿ 2nd to 3rdನ ಕಂಪೇರ್ ಮಾಡಿರಿ. ಸೊ 2nd to 3rd ಕಂಪೇರ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ 4th to 5th ಬಂದುಬಿಡುತ್ತೆ ನಿಮಗೆ ಆನ್ಸರ್. ಸೊ ಇಲ್ಲಿ ಆಪ್ಷನ್ ನಂಬರ್ ಎ ಅಂತ ಬಿಟ್ಕೊಟ್ರಿ, ಇಲ್ಲಿ ಆಪ್ಷನ್ ನಂಬರ್ ಬಿ, ಇದು ಆಪ್ಷನ್ ನಂಬರ್ ಸಿ, ಇದು ಆಪ್ಷನ್ ನಂಬರ್ ಡಿ. ಸೊ ನೀವು 2nd to 3rdನ ಕಂಪೇರ್ ಮಾಡಿರಿ. ನೋಡ್ರಿ ಟಿ ಕೆಳಗೆ ಬಂದೈತಿ ಮತ್ತು ಇದನ್ನು ಕೆಳಗೆ ಬಂದೈತಿ, ಕರೆಕ್ಟಲ್ಲ? ಮತ್ತು A9 ಏನೈತಿ ಇಲ್ಲಿ ಮೇಲೆ ಹೋಗೈತಿ, ಹಾಂ, ಮತ್ತು A9 ಮೇಲೆ ಹೋಗೈತಿ, ಎಸ್ ಎಂಬುದು ಈ ಕಡೆ ಆಗೈತಿ, ಎಸ್ ಎಂಬುದು ಈ ಸೈಡ್ ಹೋಗೈತಿ, ಮತ್ತು 9 ಇದ್ದಿದ್ದು ಹೋಗಿ 3 ಕನ್ವರ್ಟ್ ಆಗೈತಿ, ಕರೆಕ್ಟಲ್ಲ? 9 ಎಂಬುದು ಹೋಗಿ 3 ಕನ್ವರ್ಟ್ ಆಗೈತಿ. ಆದ್ದರಿಂದ ಸೇಮ್ ಇಲ್ಲಿ ಏನೇನಾಗೈತೆ ಅದೇ ಬರ್ರಿ, ಇಲ್ಲಿ ಟಿ ಮೇಲೆ ಇದ್ದಿದ್ದು ಕೆಳಗೆ ನಡುವ ಬಂದೈತಿ, ಸೆಂಟ್ರಲ್ ಬಂದೈತಿ, ಅಂದರೆ 3 ಮೇಲೆ ಇದ್ದಿದ್ದೇನಾಗುತ್ತೆ ಸೆಂಟ್ರಲ್ಲಿ ಬರುತ್ತೆ, ಅಂದರೆ 3 ಸೆಂಟ್ರ್ ಬರುತ್ತೆ. ನೋಡ್ರಿ ಎಲ್ಲೆಲ್ಲಿ ಐತಿ, ಸೊ ಇದು ಬರಲ್ಲ, ಕರೆಕ್ಟಲ್ಲ? ಇದು ಬರುತ್ತೆ. ನೆಕ್ಸ್ಟ್ ಅದೇ ಥರನೇ A9 ಏನಾಯ್ತು ಲಾಸ್ಟಿಗೆ ಬಂದೈತಿ, A9 ಏನಾಯ್ತು ಲಾಸ್ಟಿಗೆ ಬಂದೈತಿ ಎ. ಸೊ ಎ ಲಾಸ್ಟಿಗೆ ಬಂದೈತೆ ಅಂದರೆ ಯಾವ್ದು ಬರುತ್ತೆ ನೋಡ್ರಿ, ಎ ಲಾಸ್ಟಿಗೆ ಬಂದೈತೆ ಅಂದರೆ ಸೊ ಇಲ್ಲಿ ಅಂತ ಆಲ್ರೆಡಿ ಹೋಗೈತಿ, ಇಲ್ಲಿ 3 ಕಡೆ ಐತಿ. ನೆಕ್ಸ್ಟ್ ಎಸ್ ಎಂಬುದು ಈ ಕಡೆ ಹೋಗೈತಿ, ಕರೆಕ್ಟಲ್ಲ? ಎಸ್ ಎಂಬುದು ಈ ಕಡೆ ಹೋದರೆ ಮತ್ತು ಇದು ಹೋಗಿ ಒಂದು ಹೊಸ ಪೊಸಿಷನಲ್ಲಿ ಹೊಸ ನಂಬರ್ ಬರುತ್ತೆ, ಕರೆಕ್ಟಲ್ಲ? ಸೊ ಎಸ್ ಎಂಬುದು ಈ ಕಡೆ ಸೈಡ್ ಇಲ್ಲಿ ನೋಡ್ರಿ ಈ ಕಡೆ ಇಲ್ಲ, ಸೊ ಇದು ತಪ್ಪಾಗುತ್ತೆ, ಕರೆಕ್ಟಲ್ಲ? ಸೊ ಎಸ್ 3 ಕಡೆ ಐತಿ, ಎಸ್ ಬಿ ಮತ್ತು ಸಿಯಲ್ಲಿ ಐತಿ, ಕರೆಕ್ಟಾ? T3 ಐತಿ. ಮತ್ತು ಇಲ್ಲಿ ನೋಡ್ರಲ್ಲಿ ನಮ್ಗೆ ಈ ಸಿಂಬಲ್ ಹೋಗಿ ಬೇರೆ ಸಿಂಬಲ್ ಬರ್ತಂತ ಹೇಳಿದೆ, ಯಾಕಂದರೆ 9 ಹೋಗಿ ಏನಾಗಿದೆ 3 ಕನ್ವರ್ಟ್ ಆಗೈತೆ, ಅಂದರೆ ಈ ಸಿಂಬಲ್ ಹೋಗಿ ನಮಗೆ ಬೇರೆ ಯಾವುದಾದ್ರು ಒಂದು ಸಿಂಬಲ್ ಬರುತ್ತೆ, ಅಂದರೆ ಇಲ್ಲಿ ನೋಡಿ ಇದು ರಿಪೀಟ್ ಆಗಲ್ಲ, ಅದಕ್ಕೆ ನಮ್ಗೆ ಏನಾಗುತ್ತೆ ಆಪ್ಷನ್ ನಂಬರ್ ಬಿ ರೈಟ್ ಆಗುತ್ತೆ, ಕರೆಕ್ಟಲ್ಲ?
ಸೊ ಆಪ್ಷನ್ ನಂಬರ್ ಬಿ ಏನಾಗುತ್ತೆ, ಆಪ್ಷನ್ ನಂಬರ್ ಬಿ ರೈಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ನೀವೇನಿಲ್ಲ ಫಸ್ಟು ಸೆಕೆಂಡು ಥರ್ಡ್ನ ಕಂಪೇರ್ ಮಾಡಿದ್ರೆ ಸೆಕೆಂಡು ಥರ್ಡ್ನ ಕಂಪೇರ್ ಮಾಡಿದ್ರೆ ಫೋರ್ತ್ ಫಿಫ್ತ್ ಅದೇ ಥರ ಪ್ಯಾಟರ್ನಲ್ಲಿ ಬಂದ್ಬಿಡುತ್ತೆ ನಮಗೆ. ಸೊ ನೆಕ್ಸ್ಟ್, ಸೊ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಆಗಿರುವಂಥದ್ದು. ಏನಂತಂದರೆ ABCD ಏನು ಎಷ್ಟು ಜನ ಇದ್ದಾರೆ, 1 2 3 4 5 6 7 ಜನ ಏನು ಮಾಡಿದ್ರು, ಒಂದು ಸರ್ಕ್ಯುಲರ್ ಟೇಬಲ್ ಮೇಲೆ ಕೂತಿದಾರಂತ. ಸೊ ಎಲ್ಲರೂ ಏನು ಮಾಡಿದ್ರು, ಒಳಗಡೆ ಮುಖ ಮಾಡಿ ಕುಳಿತಿದಾರಂತ. ಅಂದರೆ ಇದು ಈ ಥರ ದೊಡ್ಡದಾಗ್ತೀನಿ. ಸೊ ಎಲ್ಲರೂ ಏನು ಮಾಡಿದ್ರು, ಒಳಗಡೆ ಮುಖ ಮಾಡಿ ಕೂತಿದಾರ. ಸೊ ಎಷ್ಟು 7 ಜನ ಇದ್ದಾರೆ. ಸೊ 6 1 ಇದು 1 7 ಕರೆಕ್ಟ್ ಅಲ್ಲ? ಸೊ ಇಲ್ಲೇನು ಕಡಿದಾರೆ, ಸಿ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಇ ಅಂತ. ಸಿ ಎಂಬವನು ಸೆಕೆಂಡ್ ಟು ದ ಲೆಫ್ಟ್ ಅಂತ, ಈನ ಎಡಭಾಗದಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದಾನೆ. ಎಡದಿಂದ ಕೌಂಟ್ ಮಾಡಿದ್ರೆ ಹೀಗೆ ಎರಡನೇ ಸ್ಥಾನದಲ್ಲಿ ಆದರೆ ಈ ಸಿ ಅದನ್ನು ಕರೆಕ್ಟ್ ಅಲ್ಲ? ಆ್ಯಂಡ್ ಇ ಎಂಬವನು ಹೂ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎ ಅಂತ. ಇ ಎಂಬವನು ಎಗೆ 3ನೇ ಸ್ಥಾನದಲ್ಲಿ ಇದ್ದಾನೆ, ಏನು ಲೆಫ್ಟ್ ಸೈಡಿಂದ. ಅಂದರೆ ನೋಡ್ರಿ 1 2 3 ಇಲ್ಲಿ ಲೆಫ್ಟ್. ಎಗೆ ಎಡಗಡೆಯಿಂದ ಎಣಿಸಿದ್ರೆ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ, ಇ ಅದಾರ. ಜಿ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಬಿ ಆ್ಯಂಡ್ ಹೂ ಈಸ್ ನಾಟ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಎಫ್. ಡಿ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಅಂತ. ನೋಡಿರಿ ಡಿ ಎಂಬವನು ಸೆಕೆಂಡ್ ಟು ದ ರೈಟ್ ಆಫ್ ಬಿ ಕೂತಿದ್ದಾರೆ ಅಂತ. ಸೊ ನಾವು ಬಿನ ಇಲ್ಲಿ ತೊಗೊಂಡ್ರೆ ಡಿ ಏನಾಗುತ್ತೆ, ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಬರ್ತಾನೆ. ಅದೇ ಥರ ಜಿ ಎಂಬವನು ಏನದನ್ನ ರೈಟಿಗೆ ಬಿನ ಬಲಗಡೆಯಿಂದ ಎಣಿಸ್ಕೊಂಡು ಹೋದ್ರೆ ನಾವು ಕೌಂಟ್ ಮಾಡಿದರೆ ಜಿ ಎಂಬವನು ಥರ್ಡ್ ಪೊಸಿಷನಲ್ಲಿ ಇದ್ದಾನಂತ. ಸೊ 1 2 3 ಥರ್ಡ್ ಆಯಿತು ಕರೆಕ್ಟ್ ಅಲ್ಲ? ಮತ್ತು ಹೂ ಈಸ್ ನಾಟ್ ಎ ನೈಬರ್ ಆಫ್ ದಿ ಎಫ್ ಅಂತ. ಅಂದರೆ ಬಿ ಆಜು ಬಾಜು ಇರಬಾರ್ದು, ಎಫ್ ಎಂಬನು ಇರಬಾರ್ದು. ಸೊ ಎಫ್ ಎಂಬನು ಇರಬಾರ್ದು ಅಂದರೆ ಎಫ್ ಡೈರೆಕ್ಟಾಗಿ ಇಲ್ಲಿ ಬಂದುಬಿಡುತ್ತೆ. ಸೊ ಅವಾಗ ನಮಗೇನಂತಂದರೆ ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ ಡಿ ಆ್ಯಂಡ್ ಎ ವೆನ್ ಇಟ್ ಕೌಂಟೆಡ್ ಫ್ರಮ್ ದಿ ಲೆಫ್ಟ್ ಆಫ್ ಡಿ ಅಂತ. ಅಂದರೆ ಡಿ ಮತ್ತು ಎ ನಡುವ ಎಷ್ಟು ಜನ ಇದ್ದಾರೆ ನಾವು ಲೆಫ್ಟ್ ಆಫ್ ದಿ ಡಿನ ಕೌಂಟ್ ಮಾಡಿದಾಗ ಅಂತ. ಸೊ ಆದ್ದರಿಂದ ಡಿ ಈ ಕಡೆಯಿಂದ ಲೆಫ್ಟಿಂದ ಕೌಂಟ್ ಮಾಡ್ಕೊತ ಹೋದರೆ ಡಿ ಮತ್ತು ಎ ನಡುವ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡಬೇಕಿಲ್ಲ. ಸೊ ಅದರಿಂದ 1 2 3 4 ಈಸ್ ದಿ ರೈಟ್ ಆನ್ಸರ್ ಆಗಿರೋದು. ಯಾವುದು? ಆಪ್ಷನ್ ನಂಬರ್ ಬಿ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್, ಸೊ ನೋಡಿರಿ ಇದೊಂಥರ ಡಿಫ್ರೆಂಟ್ ಕ್ವಶನ್ಸ್ ಆಗಿರೋವಂಥದ್ದು. ನಿಮ್ಗೆ ಯಾವಾಗಲೂ ಈ ಥರ ಕ್ವಶನ್ಸ್ ಬಂದಾಗ ನೀವು ಈ ಥರ ದೊಡ್ಡದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರಲ್ಲ ಎಕ್ಸಾಮಲ್ಲಿ, ನೀವು ಐ ಥಿಂಕ್ ಯಾರಾದರೂ SSC RRB ಎಕ್ಸಾಮ್ ಬರ್ದಿದ್ದವ್ರಿಗೆ ಸ್ವಲ್ಪ ಮಾಹಿತಿ ಇರುತ್ತೆ. ಏನಂತಂದರೆ ನಮಗೆ ಕ್ವಶನ್ ಇರೋದು ಎಷ್ಟು ಕ್ವಶನ್ ಇರುತ್ತೆ, ಬಟ್ ಅದ್ರದ್ದು ಇನ್ಸ್ಟ್ರಕ್ಷನ್ ಇಷ್ಟು ದೊಡ್ಡದು ಕೊಟ್ಟಿರ್ತಾರೆ. ಒಂದು ಸ್ಕ್ರೀನೇ ಫುಲ್ ಕೊರಾಗಂಗೆ ಕೊಟ್ಟಿರ್ತಾರೆ. ನಾವು ಇಷ್ಟೆಲ್ಲ ದೊಡ್ಡದು ಓದಿ ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ನಮಗೆ ಟೈಮ್ ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ 4ರಿಂದ 35 ಹೆಂಗೆ ಬಂದಿದೆ ಮತ್ತು 30ರಿಂದ 11. ಸೊ ಸೇಮ್ ಪ್ಯಾಟರ್ನ್ ಮೇಲೆ ಏನು ಮಾಡ್ತೀವಿ ಅದೇ ಥರ ಕೆಳಗೆ ಸೇಮ್ ಪ್ಯಾಟರ್ನ್ ಅಪ್ಲೈ ಮಾಡಿದರೆ ಇದರಲ್ಲಿ ಆಪ್ಷನ್ ಯಾವ್ದು ಇರುತ್ತೆ ಅಂತ ಅವ್ರು ಅದೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಏನಂತಂದರೆ ಸೆಲೆಕ್ಟ್ ದ ಸೆಟ್ ಇನ್ ವಿಚ್ ದ ನಂಬರ್ಸ್ ಆರ್ ರಿಲೇಟೆಡ್ ಇನ್ ದ ಸೇಮ್ ವೇ ಆಸ್ ಆರ್ ದಿ ನಂಬರ್ಸ್ ಆಫ್ ದಿ ಫಾಲೋಯಿಂಗ್ ಸೆಟ್ಸ್ ಅಂತ. ಅಂದರೆ ಕೆಳಗಿನ ಸಂಖ್ಯೆಗಳ ಗುಂಪಿಗೆ ಸಂಬಂಧಿಸಿದ ಸಂಖ್ಯೆಗಳ ಗುಂಪನ್ನು ಆಯ್ಕೆ ಮಾಡಿ ಅಂತ. ನಾವೇನು ಮಾಡ್ಬೇಕಂದ್ರೆ ಇಲ್ಲಿ 4 35 11ರಲ್ಲಿ ಯಾವ ಥರ ಪ್ಯಾಟರ್ನ ಯೂಸ್ ಮಾಡ್ತೀವಲ್ಲ ಅದೇ ಥರ 1 82 61ರಲ್ಲಿ ನಾವು ಪ್ಯಾಟರ್ನ್ ಯೂಸ್ ಮಾಡಿದ ಮೇಲೆ ಸೊ ಈ ಆಪ್ಷನ್ ಇದರಲ್ಲಿ ಯಾವ್ದು ಆಪ್ಷನ್ ರೈಟ್ ಆಗಿರುತ್ತೆ ಕಂಡುಹಿಡಿಯಬೇಕು ಇಲ್ಲಿ. ಸೊ ಫಸ್ಟ್ನೇದಾಗಿ ನೋಡ್ರಿ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀವಿ ನೋಡ್ರಿ. ಇಲ್ಲಿ ಫಸ್ಟ್ನೇದು ನಮ್ಮ ಅವ್ರು ಏನು ಕೊಟ್ಟಿದ್ದಾರೆ 4 35 11 ಅಂತ. ಸೊ 4 35 11 ಕರೆಕ್ಟ್ ಅಲ್ಲ? ಈ ಥರ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಮತ್ತು ಸೆಕೆಂಡ್ ಅಂತ ಏನು ಕೊಟ್ಟಿದ್ದಾನಂತ ಇನ್ನೊಂದು 1 1 82 61 ಈ ಥರ ಪ್ಯಾಟರ್ನ್ ಕೊಟ್ಟಿದ್ದಾನಂತ. ಸೊ ನೀವು ಫಸ್ಟ್ ಏನು ಮಾಡಿ ಗೊತ್ತಾ, ಈ 4 ಮತ್ತು 11 ಕೂಡಿಸ್ರಿ. ಸೊ 4 + 11 ಕೂಡಿಸ್ರಿ ಎಷ್ಟಾಗುತ್ತೆ? 15 ಆಗುತ್ತೆ. ನಾವು 15ರಲ್ಲಿ ಎಷ್ಟು ಕೂಡಿಸಿದ್ರೆ 35 ಬರುತ್ತೆ ನಮಗೆ. ಸೊ 15ರಲ್ಲಿ 20 ಕೂಡಿಸಿದ್ರೆ 35 ಬರುತ್ತೆ. ಸೊ ನಮಗೆ ಇದೇ ಥರ ಸೇಮ್ ಪ್ಯಾಟರ್ನ್ ಇಲ್ಲಿ ಅಪ್ಲೈ ಆಗುತ್ತೆ ಅಂತ ನೋಡಬೇಕಿಲ್ಲ ನಾವು ಒಂದ್ಸಲ. ಇಲ್ಲಿ ನೋಡ್ರಿ, ಇಲ್ಲಿ ಈ ಥರ ನಾನು ಈ ಆಲ್ರೆಡಿ ಅನಾಲಜಿ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದು ಅನಾಲಜಿ ರೀಸನಿಂಗಲ್ಲಿ ಅನಾಲಜಿ ಚಾಪ್ಟರ್ ಇರುವಂಥದ್ದು. ಸೊ ನಾನು ರೀಸನಿಂಗಲ್ಲಿ ಅನಾಲಜಿ ಚಾಪ್ಟರ್ನ ಫುಲ್ ಡೀಟೇಲ್ ಆಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ಕವರ್ ಮಾಡಿದ್ದೀನಿ ನಿಮ್ಗೆ A to Z ಪ್ರಿಲಿಮ್ಸ್ ಟು ಮೇನ್ಸ್ ತನಕ ಎಲ್ಲ ಏನು ಮಾಡಿದೆ ಚಾಪ್ಟರ್ನ ನೀಟಾಗಿ ಅಲ್ಲಿ ಯೂಟ್ಯೂಬಲ್ಲಿ ಆಲ್ರೆಡಿ ಮಾಡಿದ್ದೀನಿ ಮತ್ತು ಅದ್ರ ಪ್ಲೇಲಿಸ್ಟ್ ಕೂಡ ಆಗಿದೆ. ಸೊ ನೀವು ಯಾರ್ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಅಲ್ಲಿ ಹೋಗಿ ನೋಡ್ಬೋದು ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾಗಿತ್ತು ಅಂದರೆ. ಸೊ ಈ ಥರ ಇದು ಸೇಮ್ ಪ್ಯಾಟರ್ನ್ ಇಲ್ಲಿ ಅಪ್ಲೈ ಆಗುತ್ತೆ ನೋಡ್ರಿ ಇಲ್ಲಿ. ಸೊ ನಮಗೆ ಫಸ್ಟ್ ಸಂಖ್ಯೆ ಥರ್ಡ್ ಸಂಖ್ಯೆ ಕೂಡಿಸ್ಬೇಕು. ಸೊ ಫಸ್ಟ್ ಸಂಖ್ಯೆ ಥರ್ಡ್ ಸಂಖ್ಯೆ ಕೂಡಿಸ್ರಿ. 1 + 61 ಎಷ್ಟಾಗುತ್ತೆ? 62. ಮತ್ತು ನೆಕ್ಸ್ಟ್ ಏನು ಮಾಡಿ 20 ಕೂಡಿಸ್ತೀವಿ. ಸೊ 20 ಕೂಡಿಸಿದ್ರೆ ಏನಾಗುತ್ತೆ? 82 ಬರುತ್ತೆ. ಅಂದರೆ ನಮಗೆ ಪ್ಯಾಟರ್ನ್ ಏನಂತ ಲೆಕ್ಕಕ್ಕಾಯ್ತು. ಸೊ ನಮಗೆ ಎರಡೂ ಕಡೆ ಏನಾಗುತ್ತೆ ಸೇಮ್ ಬಂದಾಗ ಪ್ಯಾಟರ್ನ್ ನಮಗೆ ಏನಾಗುತ್ತೆ N1 + N3 = ನಮ್ಗೆ ಏನಾಗುತ್ತೆ N2 ಸಿಗುತ್ತೆ. ಸೊ ಈ ಪ್ಯಾಟರ್ನ್ ನಮಗೆ ಗೊತ್ತಿರಬೇಕು. ಅಂದರೆ ನೀವು ಕೇಳ್ಬೋದು ಇದೇ ಪ್ಯಾಟರ್ನ್ ಎಲ್ಲ ಪ್ರಾಬ್ಲಮ್ ಬರುತ್ತೆ? ಇಲ್ಲ, ಯಾಕಂದರೆ ಈ ಪ್ರಾಬ್ಲಮ್ಗೆ ಇದು ಪ್ಯಾಟರ್ನ್ ಅಪ್ಲೈ ಆಗುತ್ತೆ. ಸೊ ಆದ್ದರಿಂದ ನಮಗೆ ಈ ಪ್ಯಾಟರ್ನಲ್ಲಿ ಯಾವುದು ಆಪ್ಷನ್ ಬರುತ್ತೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ನೋಡಲಿ
ಫಸ್ಟ್ ಸಂಖ್ಯೆ ಥರ್ಡ್ ಸಂಖ್ಯೆ ಕೂಡಿಸ್ರಿ. ಸೊ 8 + 15 23. 23ರಲ್ಲಿ 20 ಕೂಡಿಸ್ರೆ ಎಷ್ಟಾಗುತ್ತೆ? ಇಲ್ಲಿ 53 ಬರಬೇಕು, ಕರೆಕ್ಟ್ ಅಲ್ಲ? 23ರಲ್ಲಿ 20 ಕೂಡಿಸ್ರೆ 43 ಬರಬೇಕು, ಇದು ಬರಲ್ಲ. ಅದೇ ಥರ ನೋಡ್ರಿ 13 + 20, 13 + 20 ಅದರಲ್ಲಿ ಮತ್ತೆ ನಾವು ಮಾಡೋದು 20 ಕೂಡಿಸ್ಬೇಕು. ಅಂದರೆ ನಮ್ಗೆ ಏನು ಬರುತ್ತೆ ಪ್ಯಾಟರ್ನ್ ನೋಡ್ರಿ 40 + 53. ಸೊ ಥರ್ಡ್ ಸಂಖ್ಯೆ ನಮ್ಗೆ ಏನಾಗುತ್ತೆ 53 ಬಂದಿದೆ. ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಇಲ್ಲಿ 53 ಬಂದಿದೆ. ಅಂದರೆ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೀವು ಬೇಕಿದ್ರೆ ಉಳುಕಿದ್ದನ್ನು ಕಂಪೇರ್ ಮಾಡಿ ನೋಡ್ರಿ, ಆನ್ಸರ್ ಬರಲ್ಲ. ಯಾಕಂದರೆ ಇದೇ ಪ್ಯಾಟರ್ನ್ ಯಾವುದಕ್ಕೆ ಆಪ್ಷನ್ ಆಗಿರುತ್ತೋ ಬಿ ಆಪ್ಷನ್ಗೆ ಓನ್ಲಿ ಅವೈಲೇಬಲ್ ಆಗಿರುತ್ತೆ, ಅಂದರೆ ಸಾರಿ ಅದಕ್ಕೆ ಮ್ಯಾಚ್ ಆಗುತ್ತೆ. ಸೊ 7th ಪ್ರಾಬ್ಲಮ್ ನೋಡ್ರಿ, ಡೈಗ್ರಾಮ್ ಸೀರೀಸ್ ಕ್ವಶನ್ ಆಗಿರುವಂಥದ್ದು. ಸೊ ನಾನು ನಿಮ್ಗೆ ಹೇಳಿದಾಗೆ ಡೈಗ್ರಾಮ್ ಸೀರೀಸಲ್ಲಿ ನೀವು ಏನು ಮಾಡೋದು ಬೇಕಾಗಿಲ್ಲ, ಸಿಂಪಲ್ ಸೆಕೆಂಡಿಂದ ಥರ್ಡಿಗೆ ಕಂಪೇರ್ ಮಾಡಿರಿ, ಮತ್ತು 4th ಇಂದ 5th ಕಂಪೇರ್ ಮಾಡಿದ್ರೆ ಆಟೋಮೆಟಿಕ್ ಬಂದುಬಿಡುತ್ತೆ. ನೋಡ್ರಿ ನೀವು ಕೇಳ್ಬೋದು 14th ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ಬರ್ತಿದೆ, ಅದಕ್ಕೆ ನೀವು ಲವ್ ಅಂತ ಒಂದು ಪ್ರಾಬ್ಲಮ್ ತಂದರೆ ಅಂತ ಹೇಳ್ಬೋದು. ಬಟ್ ಅಲ್ಲ, ಆ್ಯಕ್ಚುಲಿ ಪ್ರೀವಿಯಸ್ ಇಯರ್ದೇ ಇಲ್ಲಿ ಈ ಥರ ಕ್ವಶನ್ಸ್ ಕೇಳಿದ್ರು. ಸೊ ಅದನ್ನು ನಾನು ತಂದಿದ್ದೀನಿ. ಅದು ವ್ಯಾಲೆಂಟೈನ್ 14th ಫೆಬ್ರವರಿ ನಮಗೇನಾದ್ರು ಸಂಬಂಧ ಇಲ್ಲ. ಸೊ ಸಿಂಗಲ್ಗಳಿಗೆ ಯಾವ ಥರ ಅದು ಕನ್ಸಿಡರ್ ಆಗಲ್ಲ, ಅದು ಓನ್ಲಿ ಲವರ್ಸಿಗೆ ಕನ್ಸಿಡರ್ ಆಗುತ್ತೆ. ಸೊ ನೋಡ್ರಿ ಇಲ್ಲಿ ಏನೈತಿ, ಮೇಲೆ ಲವ್ ಅಂತ ಐತಿ, ಇಲ್ಲಿ ಲವ್ ಸಿಂಬಲ್ ಐತಿ, ಮತ್ತು ಟ್ರಯಾಂಗಲ್ ಐತಿ. ಸೊ ನೀವು ಸೆಕೆಂಡ್ ಥರ್ಡ್ನ ಕಂಪೇರ್ ಮಾಡಿರಿ. ಸೊ ಇಲ್ಲಿ ನೋಡ್ರಿ ಇವೆರಡು ಏನಾಗೈತಿ, ರಿಪ್ಲೇಸ್, ಒಂದಕ್ಕೊಂದು ರಿಪ್ಲೇಸ್ ಆಗೈತಿ, ಕರೆಕ್ಟ್ ಅಲ್ಲ? ಸೊ ಅದೇ ಥರ ನೀವು ನೋಡ್ರಿ ಇದಕ್ಕೆ ಮತ್ತು ಇದಕ್ಕೆ ರಿಪ್ಲೇಸ್ ಆಗಿರಬೇಕು. ಸೊ ಓ ಈ ಕಡೆ ಬಂದಿರಬೇಕು, ಎಲ್ಲ ಕಡೆ ಹೋಗ್ಬೇಕು. ಸೊ ಎಲ್ಲಿ ಕಡೆ ಐತಿ, ಎಲ್ಲ ಕಡೆ ಐತಿ, ಓಕೆ, ಎಲ್ಲ ಕಡೆ ಐತಿ. ಸೊ ನೆಕ್ಸ್ಟ್ ನೋಡ್ರಿ ಈ ಮತ್ತು ಎಲ್ಲಿ ನೋಡ್ರಿ, ಈ ಮತ್ತು ಎಲ್ಲೋ ಎಕ್ಸಾಕ್ಟ್ಲಿ ಡೆಡ್ ಅಪೋಸಿಟ್ ಏನೈತಿ, ಕೆಳಗೆ ಬಂದವು. ಇವು ಒಂದಕ್ಕೊಂದು ರಿವರ್ಸ್ ಆಗೈತಿ, ಕರೆಕ್ಟ್ ಅಲ್ಲ? ಒಂದಕ್ಕೊಂದು ರಿವರ್ಸ್ ಆಗೈತಿ. ಸೊ ಅದೇ ಥರ ಸೇಮ್ ಇದೂ ಏನಾಗುತ್ತೆ, ಒಂದಕ್ಕೊಂದು ರಿವರ್ಸ್ ಆಗುತ್ತೆ. ಅಂದರೆ ವಿ ಎಮ್ಮನು ಕೆಳಗೆ ಬರುತ್ತೆ, ಇ ಮೇಲೆ ಹೋಗುತ್ತೆ. ಸೊ ಇ ಮೇಲೆ ಹೋಗುತ್ತೆ, ವಿ ಎಮ್ಮನ್ನು ಕೆಳಗೆ ಬರುತ್ತೆ. ಸೊ ಇದು ಬರಲ್ಲ, ಇದು ಆಪ್ಷನ್ ನಂಬರ್ ಎ ಆಗಿರುವಂಥದ್ದು, ಬರ್ದಿಲ್ಲ ಇಲ್ಲಿ. ಸಿ, ಇದು ಡಿ ಆಪ್ಷನ್. ಅಂದರೆ ನೋಡ್ರಲ್ಲಿ ಈ ಎಕ್ಸಾಕ್ಟ್ಲಿ ಕೆಳಗೆ ಬರುತ್ತೆ, ಕರೆಕ್ಟ್ ಅಲ್ಲ? ಸೊ ಈ ಎಕ್ಸಾಕ್ಟ್ಲಿ ಕೆಳಗೆ ಬರುತ್ತೆ, ಮತ್ತು ಅಲ್ಲ ಸಾರಿ ನಾನೇನು ಹೇಳ್ತಿದ್ದೀನಿ ಇಲ್ಲಿ, ಒಂದು ನಿಮಿಷ, ಸಾರಿ ಇದು ಈ ಎಕ್ಸಾಕ್ಟ್ಲಿ ಕೆಳಗೆ ಬರಲ್ಲ. ಇಲ್ಲಿ ನಾನು ಇ ಎಂಬುದು ಇಲ್ಲಿಗೆ ಈ ಕಡೆ ಈ ಮೂಲಿಗೆ ಬರುತ್ತೆ, ಮತ್ತು ಇದು ಟ್ರಯಾಂಗಲ್ ಶೇಪ್ ಮೇಲೆ ಹೋಗುತ್ತೆ. ಸೊ ಈ ಕಡೆ ಬಂದು ಟ್ರಯಾಂಗಲ್ ಶೇಪ್ ಮೇಲೆ ಹೋಗುತ್ತೆ, ಮತ್ತು ವಿ ಮೇಲ್ಗಡೆ ಹೋಗುತ್ತೆ, ಮತ್ತು ಎಲ್ಲೋ ಈ ಕಡೆ ಅಂದರೆ ಇವು ಕ್ರಾಸ್ ಹೋಗ್ತವೆ, ಇಲ್ಲಿ ಕ್ರಾಸ್ ಹೋಗ್ತವೆ. ಸೊ ನಾನು ಸ್ವಲ್ಪ ಏನೋ ಬೇರೆ ಕಡೆ ಗಮನ ಹೋಗ್ತದೆ ಕಾಣುತ್ತಾ. ಸೊ ಈ ಲವ್ ಸಿಂಬಲು ಮತ್ತು ಓ ಸಿಂಬಲ್ ಏನಾಗುತ್ತೆ, ಒಂದಕ್ಕೊಂದು ರಿಪ್ಲೇಸ್ ಆಗುತ್ತೆ. ಮತ್ತು ಇ ಎಂಬುದು ಈ ಸೈಡಲ್ಲಿ ಇದ್ದು ಈ ಕಡೆ ಸೈಡ್ ಲೆಫ್ಟಿಗೆ ಬರುತ್ತೆ, ರೈಟ್ ಸೈಡ್ ಬರುತ್ತೆ, ಮತ್ತು ಎಲ್ ಎಂಬುದು ಲೆಫ್ಟ್ ಸೈಡ್ ಬರುತ್ತೆ, ಮತ್ತು ಒಂದಕ್ಕೊಂದು ಎಕ್ಸ್ಚೇಂಜ್ ಮಾಡ್ಕೊತಾವಂಥವು. ಸೊ ಅವಾಗ ಏನಾಗುತ್ತೆ ನೋಡ್ರಿ. ಸೊ ಅದೇ ಥರನೇ ಸೇಮ್ ಅಪ್ಲೈ ಮಾಡಿರಿ ಇಲ್ಲಿನೂ. ಸೊ ಇದೇನಾಗುತ್ತೆ, ವಿ ಈ ಕಡೆ ಸೈಡ್ ಬರುತ್ತೆ, ಮತ್ತು ಟ್ರಯಾಂಗಲ್ ಈ ಕಡೆ ಸೈಡ್ ಬರುತ್ತೆ. ಇದು ಏನಾಗುತ್ತೆ, ಈ ಮೇಲ್ಗಡೆ ಹೋಗುತ್ತೆ, ಮತ್ತು ಲವ್ ಸಿಂಬಲ್ ಮೇಲ್ಗಡೆ ಹೋಗುತ್ತೆ, ಕರೆಕ್ಟ್ ಅಲ್ಲ? ಅದೇ ಥರನೇ ಐತಿ. ಆದ್ದರಿಂದ ನೋಡ್ರಿ ವಿ ಈ ಕಡೆ ರೈಟ್ ಸೈಡ್ ಮೂಲೆಯಲ್ಲಿ ಬರುತ್ತೆ. ಅಂದರೆ ನೋಡ್ರಿ ವಿ ಯಾವ ಕಡೆ ಐತಿ, ಇಲ್ಲಿ ಇದು ಅಂತ ಆಲ್ರೆಡಿ ಆಪ್ಷನ್ಸ್ ಕ್ಯಾನ್ಸಲ್ ಆಗಿತ್ತು. ಸೊ ನಮಗೆ ಇರೋದು ಒಂದೇ ಒಂದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೋಡ್ರಿ ಅದೇ ಥರ ಟ್ರಯಾಂಗಲ್ ಶೇಪ್ ಈ ಲೆಫ್ಟ್ ಸೈಡಲ್ಲಿ ಬಂದೈತಿ, ಮತ್ತು ಇ ಎಂಬುದು ಮೇಲ್ಗಡೆ ಹೋಗೈತಿ, ಕರೆಕ್ಟ್ ಅಲ್ಲ? ಇ ಎಂಬುದು ಮೇಲ್ಗಡೆ ಹೋಗೈತಿ, ಮತ್ತು ಲವ್ ಸಿಂಬಲ್ ಮೇಲ್ಗಡೆ ಹೋಗೈತಿ, ವಿ ಕೆಳಗಡೆ ಬಂದೈತಿ. ಸೊ ಅರ್ಥ ಆಗಿರ್ಬೇಕಲ್ಲ ಇದು? ಸೊ ಇದು ಸೊ ಅರ್ಥ ಆಗಿದೆ ಅಂತ ಅನ್ಕೊತೀರಿ. ಏನಂತಂದರೆ ಇವು ಒಂದಕ್ಕೊಂದು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾವೆ ಇಲ್ಲಿ, ಅರ್ಥ ಆಯ್ತಲ್ಲ? ಒಂದು ನಿಮಿಷ, ಏನೋ ಪ್ರಾಬ್ಲಮಲ್ಲಿ ಸ್ವಲ್ಪ ಒಂದು ನಿಮಿಷ ತಡ್ರಿ. ಇಲ್ಲಿ ಕಂಪೇರ್ ಮಾಡಿದರೆ ನಮಗೆ ಒಂದು ನಿಮಿಷ ತಡ್ರಿ ಏನೋ ಮಿಸ್ಟೇಕ್ ಆಗಿದೆ ಅಂತ ಅನಿಸುತ್ತೆ. ಕಂಪ್ಯಾರಿಸನ್ ಮಾಡಿದರೆ ಸ್ವಲ್ಪ ಸೊ ನಮಗೆ ಇದಕ್ಕೆ ಎಕ್ಸ್ಚೇಂಜ್ ಆಗಿದೆನಾ? ಓಕೆ, ಇವೆರಡು ಎಕ್ಸ್ಚೇಂಜ್ ಆಗಿದೆ. ಸೇಮ್ ಅದೇ ಥರ ಇದನ್ನು ಎಕ್ಸ್ಚೇಂಜ್ ಆಗೈತೆ. ಅಂದರೆ ಓ ಎಲ್ ಯಾವ ಕಡೆ ಐತಿ, ಇದು ಓ ಎಲ್ ಇಲ್ಲೂ ಐತಿ, ಎಲ್ಲ ಕಡೆ ಐತಿ. ಓಕೆ, ನೆಕ್ಸ್ಟ್ ನಮಗೆ ಇ ಎಂಬುದು ಯಾವ ಸೈಡ್ ಬಂದೈತಿ, ಈ ಕಡೆ ಬಂದೈತಿ. ಇ ಎಂಬುದು ಈ ಕಡೆ ಸೈಡು, ಮತ್ತು ಟ್ರಯಾಂಗಲು ಮೇಲೆ ಹೋಗೈತಿ, ಮತ್ತು ಎಲ್ ಎಂಬುದು ಈ ಕಡೆ ಬಂದೈತಿ, ವಿ ಎಂಬುದು ಮೇಲ್ಗಡೆ ಹೋಗೈತಿ. ಅಂದರೆ ವಿ ಈ ಕಡೆ ಬಂದೈತಿ. ಸೊ ವಿ ಯಾವ ಕಡೆ ಐತಿ, ಈ ಕಡೆ ರೈಟ್ ಐತಿ. ಸೊ ಯಾವ ಕಡೆ ವಿ ಇಲ್ಲಿನೂ ಐತಿ. ಓಕೆ, ಮತ್ತು ನೆಕ್ಸ್ಟ್ ಈ ಟ್ರಯಾಂಗಲ್ ಸಿಂಬಲ್ ಕೆಳಗಡೆ ಬಂದೈತಿ, ಮತ್ತು ಇ ಎಂಬುದು ಮೇಲ್ಗಡೆ ಹೋಗೈತಿ, ಲವ್ ಸಿಂಬಲು ಮೇಲ್ಗಡೆ ಹೋಗೈತಿ. ಸೊ ಯಾವುದಂದ್ರೆ ನಮಗೆ ಆಪ್ಷನ್ ನಂಬರ್ ಎ ಕರೆಕ್ಟ್ ಆಗುತ್ತೆ ಆ್ಯಕ್ಚುಲಿ. ಸೊ ನಾನು ಅದೇ ಹೇಳ್ತಿದ್ನಲ್ಲ, ಎಲ್ಲೋ ಸ್ವಲ್ಪ ಏನು ಎಡವಟ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಇದು ಬಿ, ಇದು
ಸಿ, ಇದು ಡಿ. ಸೊ ನಮಗೆ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸಾರಿ, ಸ್ವಲ್ಪ ಅವಾಗ ನಾನು ಸ್ವಲ್ಪ ಗಡಿಬಿಡಿ ಆಯ್ತು ಅಂತ ಅನ್ಸುತ್ತಾ. ಸೊ ಇವಾಗ ಕರೆಕ್ಟ್ ಇದೆಲ್ಲ, ಲವ್ ಸಿಂಬಲ್ ಮೇಲೆ ಹೋಗುತ್ತಾ, ಈ ಮೇಲೆ ಕೂಡ ಹೋಗುತ್ತಾ, ಆ್ಯಕ್ಚುಲಿ ಮತ್ತೆ ಇವು ಕ್ರಾಸ್ ಆಗ್ತಾವೆ, ವಿ ಈ ಕಡೆ ಲೆಫ್ಟ್, ಕರೆಕ್ಟ್. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್, ಸೊ ನಂಬರ್ ಸೀರೀಸಲ್ಲಿ ಕ್ವಶನ್ ಆಗಿರುವಂಥದ್ದು ನಮಗೆ 12, 16, 22, 32 ಕ್ವಶನ್ ಮಾರ್ಕ್. ಸೊ ಮುಂದಿನ ನಂಬರ್ ಏನು ಬರ್ತಾ ಕಂಡಿಡ್ಬೇಕು ಇಲ್ಲಿ. ಸೊ ಫಸ್ಟ್ ಇದಕ್ಕೆ ಕಂಪೇರ್ ಮಾಡಿರಿ. 12 ಪ್ಲಸ್ 12ರಲ್ಲಿ ಎಷ್ಟು ಕೂಡಿಸಿದ್ರೆ 16 ಬರುತ್ತೆ, 4 ಕೂಡಿಸಿದ್ರೆ. 16ರಲ್ಲಿ 6 ಕೂಡಿಸಿದ್ರೆ 22, ಮತ್ತು 22ರಲ್ಲಿ 10 ಕೂಡಿಸಿದ್ರೆ 32. ಸೊ ಮುಂದೆ ಪ್ಯಾಟರ್ನ್ ಗೊತ್ತಿಲ್ಲ ಅಂದರೆ ಮತ್ತೆ ನೋಡಿರಿ. ನೆಕ್ಸ್ಟ್ 4ರಲ್ಲಿ ಎಷ್ಟು ಕೂಡಿಸಿದ್ರೆ 6 ಬರುತ್ತೆ, 4ರಲ್ಲಿ 2 ಕೂಡಿಸಿದ್ರೆ 6 ಬರುತ್ತೆ, ಮತ್ತು 6ರಲ್ಲಿ 4 ಕೂಡಿಸಿದ್ರೆ 10 ಬರುತ್ತೆ. ಸೊ ನೆಕ್ಸ್ಟ್ ನಮಗೆ ಏನು ಸಂಖ್ಯೆ ಬರುತ್ತೆ ಗೊತ್ತಿಲ್ಲ ಇಲ್ಲಿ, ಕೇಳಲ್ಲ. ಸೊ ನೀವು ನೆಕ್ಸ್ಟ್ ಸಂಖ್ಯೆನ ಬೇಕಿದ್ರೆ ಒಂದು ಕೆಲಸ ಮಾಡಿರಿ, ಏನಂತಂದರೆ ನಮಗೆ 2ರ ಮಗ್ಗಿಯಲ್ಲಿ ಬರಗತ್ತ ಅಂದರೆ 2ರ ಮಗ್ಗಿ ಒಂದು ನೆಕ್ಸ್ಟ್ ಏನು ಬರುತ್ತೆ 6 ಬರ್ತಂತಂದರೆ ಇಲ್ಲಿ 16 ಕೂಡಿಸಿ ನೋಡ್ರಿ. ಸೊ 16 ಕೂಡಿಸಿ ನೋಡ್ರಿ ನಮಗೆ ಎಷ್ಟಾಗುತ್ತೆ ಇಲ್ಲಿ 48 ಬರಬೇಕು. 48 ಇಲ್ಲಿ ಆಪ್ಷನಲ್ಲಿ ಆಯಿತಾ, ಆಗ ಇಲ್ಲ ಅಂದರೆ ಇದನ್ನು ತೆಗಿಬೇಕು ನಾವು, ಇದು ಬರಲ್ಲ ಅಂತ ಅರ್ಥ. ಸೊ ನೆಕ್ಸ್ಟ್, ಸೊ ನಮಗೆ ಇನ್ ಕೇಸ್ ಹೇಳೋಕ್ಕಾಗಲ್ಲ, 2 ಬರ್ಬೋದು, ಯಾಕಂದರೆ 2, 4, 2, 4 ಸೀರೀಸು ಕೆಲವೊಂದು ಟೈಮ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ 12 ಆಗುತ್ತೆ. ಸೊ 12 ಅಂದರೆ ಎಷ್ಟಾಗುತ್ತೆ 44. 44 ಕೂಡ ರೈಟ್ ಆನ್ಸರ್ ಆಗೋ ಚಾನ್ಸಸ್ ಐತಿ. ಓಕೆ, ಬಟ್ ನಮಗೆ ಇಲ್ಲಿ ಏನು ಪ್ಯಾಟರ್ನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಕರೆಕ್ಟ್ ಅಲ್ಲ. ಸೊ ಇನ್ನೊಂದು 2 ನಂಬರ್ ಕೊಟ್ಟಿದ್ರೆ ನಮ್ಗೆ ಗೊತ್ತಾಗ್ಬೋದಿತ್ತು ಯಾವುದು ಸೀರೀಸ್ ಬರುತ್ತಂತ. ಸೊ ನೆಕ್ಸ್ಟ್ 2 ಅಪ್ಲೈ ಮಾಡಿ ನೋಡಿದ್ವಿ, 44 ಬಂತು. ಅದೇ ಥರ ನಾವು ಮತ್ತೆ ನೆಕ್ಸ್ಟು ಇಲ್ಲಿ ಒಂದು 4ನ ಹಾಕಿ ನೋಡ್ರಿ, ಅವಾಗ ಏನಾಗುತ್ತೆ 14 ಅಂದರೆ ಎಷ್ಟಾಗುತ್ತೆ 46 ಆಗುತ್ತೆ. ಸೊ 46 ಆಪ್ಷನಲ್ಲಿ ಇದೆನಾ, ಇದೆ. ಅಂದರೆ ನಮಗಿಲ್ಲಿ ಕ್ಲಿಯರ್ಲಿ ಹೇಳೋಕ್ಕಾಗಲ್ಲ ಯಾವ ಪ್ಯಾಟರ್ನ್ ಬರ್ತಂತ. 2 ಪ್ಲಸ್ 2 4 4 ಬರ್ಬೋದು ಪ್ಯಾಟರ್ನು, ಬೇಕಿದ್ರೆ ಬರ್ತೀವಿ ನೋಡ್ರಿ. 2 4 4 ಪ್ಯಾಟರ್ನ್ ಬರ್ಬೋದು, ಅಥವಾ 2 4 2 ಈ ಥರ ಪ್ಯಾಟರ್ನ್ ಕೂಡ ಬರ್ಬೋದು. ಯಾವುದು ಕ್ಲಿಯರ್ಲಿ ಹೇಳೋಕ್ಕಾಗಲ್ಲ ಇಲ್ಲಿ ಯಾವುದು ಪ್ಯಾಟರ್ನ್ ಬರುತ್ತಂತ. ಅದಕ್ಕೆ ನಮಗಿಲ್ಲಿ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಆಪ್ಷನಲ್ಲಿ, ಸೊ ನಮಗೆ ಇವು 2 46 44 ಕೂಡ ಆಗ್ಬೋದು. ಸೊ ಎ ಅಥವಾ ಬಿ, ಎ ಆರ್ ಬಿ ಕೂಡ ಆಗ್ಬೋದು. ಯಾಕಂದರೆ ಇನ್ನೊಂದು ನಂಬರ್ ಇತ್ತಂದರೆ, ಇನ್ನೊಂದು ಯಾವುದೋ ಒಂದು ನಂಬರ್ ಇತ್ತಪ್ಪ, ಇಲ್ಲಿ 44 ಇತ್ತಂದ್ರೆ ನಾವು ಹೇಳ್ಬೋದಿತ್ತು, ಅಂದರೆ ಇಲ್ಲಿ +2ನೇ ಆಗಿದೆ ಅಂತ ಹೇಳ್ಬೋದಿತ್ತು. ಇಲ್ಲಿ +2ನೇ ಆಗಿದೆ, ಅದಕ್ಕೆ 44 ಬಂದಿದೆ ಅಂತ ಹೇಳ್ಬೋದು. ಅಥವಾ 46 ಬಂದಿದೆ ಅಂದರೆ ಇಲ್ಲಿ +4 ಆಗಿದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ನಮ್ಗೆ ಕ್ಲಿಯರ್ಲಿ ಹೇಳಿಲ್ಲ ಇಲ್ಲಿ ಯಾವ ಥರ ಪ್ಯಾಟರ್ನ್ ಬರ್ತಂತ. ಅದಕ್ಕೆ ಇನ್ನೊಂದು ನಂಬರ್ ಕೊಟ್ಟಿಲ್ಲ ಅಲ್ಲ. ಸೊ ನಮಗೇನಾಗುತ್ತೆ ಇಲ್ಲಿ ಗೊಂದಲಕ್ಕೆ ಬೀಳುತ್ತೆ. ಕೆಲವೊಬ್ರು ಹೇಳ್ಬೋದು ಇಲ್ಲಿ ಮುಂದೆ ಇಲ್ಲಿ +4 ಬಂದೈತೆ ಅಂದರೆ +4 ಬರ್ಬೋದು ಅಂತ ಹೇಳ್ಬೋದು. ಬಟ್ ಹೇಳೋಕ್ಕಾಗಲ್ಲ, +4 ಬರ್ಬೋದು, +2 ಬರ್ಬೋದು ಅಲ್ಲ. ನಾವು +6 ಹಾಕಿ ನೋಡಿದ್ವಿ 2ರ ಮಗ್ಗಿಲೆ ಇದೆ ಅಂತ, ಬಟ್ ಅಲ್ಲಿ 48 ಬಂತು. 48 ಇಲ್ಲಿ ಆಪ್ಷನಲ್ಲಿ ಕೊಟ್ಟಿಲ್ಲ, ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಸೊ ನಮಗೆ ಪ್ಯಾಟರ್ನ್ ಯಾವುದು +2 +4 +4 ಬರ್ಬೋದು, ಅಥವಾ +2 +4 +2 ಬರ್ಬೋದು. ಅದಕ್ಕೆ ನಮಗೆ 2 ಆಪ್ಷನ್ಗಳು ಕೆಲವೊಂದು ಟೈಮ್ ಏನಾಗುತ್ತೆ ಆಗೋ ಚಾನ್ಸಸ್ ಇರ್ತವೆ, 44 ಅಥವಾ 46. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಬಾಡ್ ಮಾಸ್ ರಿಲೇಟೆಡ್ ಕ್ವಶನ್ಸ್ ಆಗಿರುವಂಥ ಮ್ಯಾಥಮೆಟಿಕಲ್ ಆಪ್ರೇಷನ್ ಅಂತ. ಸೊ ನಾನು ಮ್ಯಾಥಮೆಟಿಕಲ್ ಆಪ್ರೇಷನ್ ಕೂಡ ಡೀಟೇಲ್ ಆಗಿ ಚಾಪ್ಟರ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಏನಂತ ಈ ಥರ ಒಂದು ಇಕ್ವೇಷನ್ಸಲ್ಲಿ ಕೊಟ್ಟು ನಂಬರ್ ಕೊಟ್ಟು, ಸೊ ಇಲ್ಲಿ ಯಾವ ಎರಡು ನಂಬರ್ನ ನಾವು ರಿಪ್ಲೇಸ್ ಮಾಡಿದ್ರೆ ನಮಗೆ ಆನ್ಸರ್ ಕರೆಕ್ಟ್ ಬರುತ್ತೆ ಅಂತ ಕಂಡುಹಿಡಬೇಕು ಇಲ್ಲಿ. ಸೊ ಆದ್ದರಿಂದ ನೀವು ನೋಡ್ರಿ, ಇಲ್ಲಿ ಅಪ್ಲೈ ಮಾಡಿ ನೋಡ್ರಿ. 5 ಮತ್ತು 15 15ರ ಜಾಗದಲ್ಲಿ 5 ಮತ್ತು 5ರ ಜಾಗದಲ್ಲಿ 15 ಏನು ಮಾಡಿರಿ ಎಕ್ಸ್ಚೇಂಜ್ ಮಾಡಿ ನೋಡ್ರಿ, ಅವಾಗ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ ಆನ್ಸರ್ ಏನೇನಿದೆ ಅಂತ. ಸೊ ಫಸ್ಟ್ನೇದಾಗಿ ನೀವು ನೋಡ್ರಿ, ಇಲ್ಲಿ 5 ಮತ್ತು 15 ಇದೆ ಅಲ್ಲ. ಸೊ ನಾವು ಇಲ್ಲಿ ಅಜೂಮ್ ಮಾಡ್ಕೊಳ್ರಿ, ಅಜೂಮ್ ಏನಂತ 15ರ ಜಾಗದಲ್ಲಿ 50 ತೊಗೊಳ್ರಿ, ಮತ್ತು 5ರ ಜಾಗದಲ್ಲಿ 15 ತೊಗೊಳ್ರಿ, 15. ಸೊ ಇಲ್ಲಿ 50ನ 15 ಕರೆಕ್ಟಾಗಿ ಡಿವೈಡ್ ಮಾಡಲ್ಲ, ಯಾಕಂದರೆ ಪಾಯಿಂಟಲ್ಲಿ ಬರುತ್ತೆ. ಸೊ ಪಾಯಿಂಟಲ್ಲಿ ಬರುತ್ತೆ, ಅದಕ್ಕೆ ನಾವು ಇಲ್ಲಿ 5 ಮತ್ತು 15ನ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಎಲ್ಲ ಇಲ್ಲಿ ಅಪ್ಲೈ ಮಾಡಿ ನೋಡೋದು ಬೇಕಾಗಿಲ್ಲ. ನೀವು ಏನಂದರೆ ಜಸ್ಟ್ ಫೋಕಸ್ ಮಾಡಿರಿ, ಡಿವೈಡೆಡ್ ಬೈ ಇಲ್ಲಿ ಚಿಹ್ನೆ ಇದೆಯಲ್ಲ, ಅಲ್ಲಿ 15ರ ಜಾಗದಲ್ಲಿ ನಾವು 5 ತೊಗೊಂಡ್ರೆ ಏನಾಗುತ್ತೆ 50 ಆಗುತ್ತೆ, ಮತ್ತು 5ರ ಜಾಗದಲ್ಲಿ 15 ತೊಗೊಂಡ್ರೆ ಇದೇನಾಗುತ್ತೆ ಕಂಪ್ಲೀಟ್ಲಿ ಡಿವೈಡ್ ಮಾಡಲ್ಲ ಇದು. ಸೊ ಡಿವೈಡ್ ಮಾಡಲ್ಲ, ಅದಕ್ಕೆ ನಾವು ಇಲ್ಲಿ 5 ಮತ್ತು 15ನ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ, ತೊಗೋಕ್ಕಾಗಲ್ಲ. ಅದೇ ಥರ 2 ಮತ್ತು 6 ನೋಡ್ರಿ. ಸೊ 2 ಇಲ್ಲಿ 2 ತೊಗೊಳ್ರಿ, ಮತ್ತು ಇಲ್ಲಿ 6 ತೊಗೊಳ್ರಿ. ಸೊ ಇದು ಬರುತ್ತೆ ನೋಡ್ರಿ, ಒಂದು ನಿಮಿಷ. 9 ಇಂಟು 2ರ ಜಾಗದಲ್ಲಿ 6 ಮೈನಸ್ 150 ಡಿವೈಡ್ ಬೈ 5 ಪ್ಲಸ್ 24 ಪ್ಲಸ್ 32 ಡಿವೈಡ್ ಬೈ 8 ಅಂತ. ಸೊ ಎಷ್ಟಾಗುತ್ತೆ 32 ಡಿವೈಡ್ ಬೈ 8 ಇಂಟು 6 ಪ್ಲಸ್ 15 ಅಂತ. ಇಲ್ಲಿ +6 ಅಲ್ಲ, ಯಾಕಂದರೆ ನಾವು ಎಕ್ಸ್ಚೇಂಜ್ ಮಾಡೀವಿ. ಯಾವುದಾದ್ರೂ ಒಂದು 2 ವ್ಯಾಲ್ಯೂನ ಏನು ಮಾಡ್ಬೇಕು, ಎಕ್ಸ್ಚೇಂಜ್ ಮಾಡ್ಬೇಕು, ಅಂದರೆ ಇಂಟರ್ಚೇಂಜ್ ಮಾಡಬೇಕು. ಅವಾಗೇನು ಬರ್ತದೆ ಇದು ಆನ್ಸರ್ ಕರೆಕ್ಟ್ ಯಾವುದಾಗಿರುತ್ತೆ ಕಂಡುಹಿಡಬೇಕು ಇಲ್ಲಿ. ಆದ್ದರಿಂದ 9 6 54
ಸೊ ಇದು -30 ಪ್ಲಸ್ 24. ಸೊ ಇದು 8 4 32 ಪ್ಲಸ್ 8 1 8 4 32 ಮತ್ತು ಇಲ್ಲೆಷ್ಟಾಗುತ್ತೆ 4 ಉಳಿತು 4 2 8 ಪ್ಲಸ್ 8 ಪ್ಲಸ್ 15 ಅಂತ. ಸೊ ಕೂಡಿಸಿ ನೋಡ್ರಿ ಏನು ಬರುತ್ತೆ ಆನ್ಸರ್. ನಮಗೆ 71 ಬರಬೇಕು, ಕರೆಕ್ಟ್ ಬರುತ್ತಾ ಅಂತ. 54ರಲ್ಲಿ 30 ತೆಗೀರಿ, ಎಷ್ಟಾಯಿತು 24 ಉಳಿತು, ಕರೆಕ್ಟಲ್ಲ. 24 ಮತ್ತು 24 48 ಪ್ಲಸ್ 8 56. 56ರಲ್ಲಿ ನಾವು 15 ಕೂಡಿಸಿದ್ರೆ 71 ಬರುತ್ತೆ. ಸೊ ಯಾವುದೋ ನಾವು 2 ಮತ್ತು 6 ಏನು ಮಾಡ್ಬೋದು, ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ ನಮಗೆ ಈ ಈಕ್ವೇಷನಲ್ಲಿ ಹಾಕಿದಾಗ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್, ಸೊ ಇದೇ ಅನಾಲಜಿ ಇನ್ನೊಂದು ಟೈಪ್ ಕ್ವಶನ್ ಇರುವಂಥದ್ದು ನೋಡ್ರಿ. 6 17 ಮತ್ತು 17 41 3 20 32 ಇದರಲ್ಲಿ ನಾವು ಫಸ್ಟ್ರಲ್ಲಿ ಯಾವ್ದು ಲಾಜಿಕ್ ಅಪ್ಲೈ ಮಾಡಿರ್ತಲ್ಲ ಅದೇ ಥರ ಸೆಕೆಂಡ್ರಲ್ಲಿ ಅಪ್ಲೈ ಮಾಡಿದ ಮೇಲೆ ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ ನಾವು ಕಂಡುಹಿಡಿಯೋಕೆ ಇಲ್ಲಿ. ಸೊ ನೋಡ್ರಿ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡ್ರಿ. ಸೊ 6 17 41 ಇನ್ನೊಂದೇನು ಕೊಟ್ಟಿದ್ದಾರೆ ಅವರು 3 20 32. ಸೊ ನೀವು ನಮಗೇನು ಮಾಡ್ಬೇಕಂದ್ರೆ ಇಲ್ಲಿ 6 ಮತ್ತು 17ರಲ್ಲಿ ಕೂಡಿಸಿದ್ರೆ ನಮ್ಗೆ ಏನಾಗಬೇಕು 41 ಬಂದಿರಬೇಕು. ಸೊ 6 + 17 ಕೂಡಿಸಿದ್ರೆ ಎಷ್ಟಾಗುತ್ತೆ 23 ಆಗುತ್ತೆ. ನಮಗೆ 41 ಆಗಿನ ಎಷ್ಟು ಬೇಕು ಇಲ್ಲಿ 41 ಆಗಿನ 18 ಕೂಡಿಸಿದ್ರೆ ಏನಾಗುತ್ತೆ 41 ಬಂತು. ಓಕೆ, ಸೇಮ್ ಅದೇ ಥರ ಪ್ಯಾಟರ್ನ್ ಇಲ್ಲಿ ಅಪ್ಲೈ ಮಾಡಿರಿ ಬರುತ್ತೇನ. 3 + 20 ಎಷ್ಟಾಗುತ್ತೆ 23. 23ರಲ್ಲಿ ಮತ್ತೆ ಸೇಮ್ 18 ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ 50. ಆ್ಯಕ್ಚುಲಿ 48 ಅಲ್ಲ 51 ಆಗುತ್ತೆ, ಇದು 51. ಸೊ ಇದು ಪ್ಯಾಟರ್ನ್ ನಮಗೆ ಫಸ್ಟ್ ಅಂತ ಬರಲ್ಲ. ಸೊ ಇದನ್ನು ತೆಗೆದುಬಿಟ್ರಿ. ಸೊ ಬೇರೆ ಪ್ಯಾಟರ್ನ್ ಅಪ್ಲೈ ಮಾಡಿ ನೋಡ್ರಿ. ಬೇರೆ ಪ್ಯಾಟರ್ನ್ ಯಾವುದಂತಂದರೆ, ಸೊ ನೀವು ನೋಡ್ರಿ 17ರಲ್ಲಿ 41 ಅದರಲ್ಲಿ 17ನ ಮೈನಸ್ ಮಾಡಿರಿ. ಸೊ ನಮಗೆ ಎಷ್ಟಾಗುತ್ತೆ ಇಲ್ಲಿ 41ರಲ್ಲಿ 17 24. ಸೊ ನಮಗೇನು ಬೇಕು 6 ಬೇಕು, ಅಂದರೆ 4ರಿಂದ ಡಿವೈಡ್ ಮಾಡಿರಿ. ಸೊ ನಮಗೆ 4 ಬಂತು. ಸೇಮ್ ಅದೇ ಥರ ಇದರಲ್ಲಿ ಪ್ಯಾಟರ್ನ್ ಅಪ್ಲೈ ಮಾಡಿ ನೋಡ್ರಿ. 32ರಲ್ಲಿ 20ನ್ನು ತೆಗೀರಿ, ಎಷ್ಟಾಗುತ್ತೆ ನಮಗೆ 12 ಉಳಿತು. 12ನ 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 3 ಸಿಗುತ್ತಾ. ಸೊ ಪ್ಯಾಟರ್ನ್ ಏನು ಅಪ್ಲೈ ಆಗುತ್ತೆ ಅಂದರೆ, ಪ್ಯಾಟರ್ನ್ ನಮಗೆ ಎರಡೂ ಕಡೆ ಅಪ್ಲೈ ಮಾಡಿ ನೋಡಿದಾಗ ನಮಗೆ ಸೇಮ್ ಅದೇ ಥರ ಪ್ಯಾಟರ್ನ್ ಅಪ್ಲೈ ಆಯಿತು ಅಂದರೆ ಆವಾಗ ಪ್ಯಾಟರ್ನ್ ಏನಂತ ಆಗುತ್ತೆ n3 - n2 = n1 ಡಿವೈಡೆಡ್ ಬೈ ಇದು, ಅಥವಾ n3 - n2 ಡಿವೈಡೆಡ್ ಬೈ 4 ಅಂತ ಬರೆದು ಬಿಟ್ರಿ. 4 = ನಮಗೇನಾಗುತ್ತೆ n1 ವ್ಯಾಲ್ಯೂ ಸಿಗುತ್ತೆ. ಈ ಥರನೂ ಅನ್ಬೋದು n1 ಅಂತ. ಸೊ ನಮಗೆ ಪ್ಯಾಟರ್ನ್ ಏನಾಗುತ್ತೆ ಅಂದರೆ n3 - n2 ಡಿವೈಡ್ ಬೈ 4 = n1 ಅಂತ. ಸೊ ನೀವು ಸೇಮ್ ಅದೇ ಥರ ಆಪ್ಷನಲ್ಲಿ ಹಾಕಿರಿ ಅದೇ ಥರ ಪ್ಯಾಟರ್ನ. ನೋಡಲ್ಲಿ 40ರಲ್ಲಿ 6 ತೆಗೀರಿ, ಎಷ್ಟಾಗುತ್ತೆ 34. 9ರಿಂದ ಡಿವೈಡ್ ಆಗಲ್ಲ. ಓಕೆ, ತೆಗೆದು ಬಿಡ್ರಿ ಅದನ್ನು. 96ರಲ್ಲಿ 4ನ ಮೈನಸ್ ಮಾಡಿರಿ, ಎಷ್ಟಾಗುತ್ತೆ ನಮಗೆ 92. 92ನ 4ರಿಂದ ಡಿವೈಡ್ ಮಾಡಿದ್ರೆ 23 ಬರುತ್ತೆ. ಸೊ ನೋಡ್ರಿ, ಸೊ ಆಪ್ಷನ್ ನಂಬರ್ ಬಿ ಅಲ್ವಾ, ಏನಂತಿದೆ ಅದು 23 4 96. ಸೊ 96ರಲ್ಲಿ ನಾವು 4ನ್ನು ಕಳೆದು ಡಿವೈಡ್ ಬೈ 4 ಮಾಡಿದರೆ ಏನಾಗುತ್ತೆ ನೋಡ್ರಿ. 96ರಲ್ಲಿ 4 ಕಳೆದ್ರೆ ಎಷ್ಟಾಗುತ್ತೆ 92. 92 4 ಅಂದರೆ ಏನಾಗುತ್ತೆ 4 2 8 4 3 12. ಸೊ ನಮಗೆ ಪ್ಯಾಟರ್ನ್ ಇದು ಅಪ್ಲೈ ಆಗುತ್ತೆ. ಆದ್ದರಿಂದ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇಷ್ಟು ನಮಗೆ ರೀಸನಿಂಗ್ ಕ್ವಶನ್ಸ್ ಇದು. ಸೊ ಇವಾಗ ನಾವು ಆಪ್ಟಿಟ್ಯೂಡ್ ಕ್ವಶನ್ಸ್ ನೋಡೋಣ. ಇಲ್ಲಿ ಏನಂತಿದೆ, LCM and HCF of two numbers are 66 and 11 respectively. If one of the numbers is 33, then find the other number ಅಂತ. ಸೊ ನಮಗೆ LCM ಮತ್ತು HCF ಏನು ಕೊಟ್ಟಿದ್ದಾನೆ, ಎರಡು ಸಂಖ್ಯೆಯಾದ ನಂಬರ್ LCM ಮತ್ತು HCF ಕೊಟ್ಟಿದ್ದಾರೆ. ಮತ್ತು ಅವುಗಳದ್ದು ಅದರಲ್ಲಿ ಒಂದು ನಂಬರ್ ಏನಿದೆ 33 ಆದರೆ ನಮಗೆ ಇನ್ನೊಂದು ನಂಬರ್ ಏನು ಬರುತ್ತೆ ಕಂಡುಹಿಡಿಯಲಿ. ಆದ್ದರಿಂದ LCM × HCF = A × B. ಸೊ ನಮಗೆ ಈ ಥರ ಒಂದು ಇಕ್ವೇಷನ್ ಬರುತ್ತೆ. ಸೊ ಇದು A × B, ಇದು A × B. ಆದರೆ LCM ಏನೈತಿ 66, HCF ಏನೈತಿ 11 ಐತಿ, ಒಂದು ನಂಬರ್ ಏನಾಯ್ತು, ಯಾವುದಾದ್ರೂ ಒಂದು ನಂಬರ್ 33 ಇದೆ ಅಂದರೆ ಇನ್ನೊಂದು ನಂಬರ್ ಯಾವುದು B ಅಂತ ಅಂದ್ಕೊಳ್ಳಿ. ಸೊ 13 1 13 ಸೊ 3 1 3 ಆದ್ದರಿಂದ B = ಎಷ್ಟು 22. ಸೊ ಇನ್ನೊಂದು ಸಂಖ್ಯೆ ಯಾವುದಿತ್ತು 22 ಇತ್ತು. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್, a shopkeeper bought an article for the 500. At what price should he sell the article to make 22%? ಸೊ ಇವತ್ತಿನ ಕ್ಲಾಸಲ್ಲಿ ನೋಡ್ಬೋದು ಕ್ವಶನ್ಸ್ಗಳ ಲೆವೆಲ್ ಸ್ವಲ್ಪ ಏನಿದೆ ಈಸಿ ಲೆವೆಲ್ ಇದೆ, ಯಾವ ಥರ ಡಿಫಿಕಲ್ಟ್ ಲೆವೆಲ್ ಇಲ್ಲ, ಮಾಡ್ರೇಟ್ ಲೆವೆಲ್ ಇಲ್ಲ. ಸೊ ಯಾಕಂತಂದರೆ ನಿಮಗೆ ಕೆಲವೊಂದು ಟೈಮ್ ನಾನು ಡಿಫಿಕಲ್ಟ್ ಕ್ವಶನ್ಸ್ನ ಮಾಡಿಸಿದ್ರೆ ಏನಾಗುತ್ತಾ, ಇವೇನಪ್ಪ ಭಾಳ ಡಿಫಿಕಲ್ಟ್ ಕ್ವಶನ್ಸ್ ಇದಾವಲ್ಲ, ಈ ಥರ ಕೇಳ್ತಾರಾ ಅಂತ ನೀವು ಭಯ ಬೀಳ್ಬೋದು. ಅದಕ್ಕೆ ಸ್ವಲ್ಪ ಈಸಿ ಲೆವೆಲ್ ನಾನು ಮಾಡಿಸ್ತಿದ್ದೀನಿ. ಸೊ ನೀವು ಪ್ರಿವಿಯಸ್ 3 ಕ್ಲಾಸ್ನ ನೋಡಿರ್ಬೋದು ನೀವು. ಸೊ ಅಲ್ಲಿ ಯಾವ ಥರ ಡಿಫಿಕಲ್ಟ್ ಕ್ವಶನ್ಸ್ ಇದ್ದವು ಅಂತ. ಅಂದರೆ ಅವನು ಭಾಳಷ್ಟು ಜನ ಅಟೆಂಪ್ಟ್ ಮಾಡೋದು ಕಡಿಮೆ ಇರುತ್ತೆ ಅಲ್ಲಿ.
ಸೊ ಇಂಥವು ಈ ಕ್ವಶನ್ಸ್ನ ಈಸಿಯಾಗಿ ಅಟೆಂಪ್ಟ್ ಮಾಡ್ತಾರೆ ಇಲ್ಲಿ. ಸೊ ನೋಡ್ರಿ, ಎ ಶಾಪ್ ಕೀಪರ್ ಬಾಟ್ ಎನ್ ಆರ್ಟಿಕಲ್ ಫಾರ್ 500 ಅಂತ. ಸೊ ಅವ್ನು ಕೊಂಡ್ಕೊಂಡಿದ್ದ ಎಷ್ಟಕ್ಕೆ ಕೊಂಡ್ಕೊಂಡಿದ್ದ 500 rupees, ಮತ್ತು ಅವನಿಗೆ ಪ್ರಾಫಿಟ್ ಪರ್ಸೆಂಟೇಜ್ ಸಿಕ್ಕಿದೆ 22% ಪ್ರಾಫಿಟ್. ಆದರೆ ಅವನಿಗೆ ಎಸ್ ಪಿ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಬೇಕು ಇಲ್ಲಿ. ಆದ್ದರಿಂದ ಎಸ್ ಪಿ ಈಸ್ ಈಕ್ವಲ್ ಟು ಸಿ ಪಿ ಡಿವೈಡ್ ಬೈ 100 ಇಂಟು 100 ಪ್ಲಸ್ ಪ್ರಾಫಿಟ್ ವ್ಯಾಲ್ಯೂ, ಕರೆಕ್ಟ್ ಅಲ್ಲ. ಆದ್ದರಿಂದ ಎಸ್ ಪಿ ಈಸ್ ಈಕ್ವಲ್ ಟು ನಮಗೆ ಸಿ ಪಿ ವ್ಯಾಲ್ಯೂ ಏನೈತಿ 500 ಡಿವೈಡ್ ಬೈ 100 ಇಂಟು 100 ಪ್ಲಸ್ ಪಿ. 100 ಪ್ಲಸ್ ಪಿ ಅಂದರೆ ಪ್ರಾಫಿಟ್ ವ್ಯಾಲ್ಯೂ ಪರ್ಸೆಂಟ್, ಇದು ಪ್ರಾಫಿಟ್ ಪರ್ಸೆಂಟೇಜ್ ಇದು. ಸೊ ಪಿ ವ್ಯಾಲ್ಯೂ ಏನೈತಿ 22 ಪ್ಲಸ್ 100 ಎಷ್ಟಾಗುತ್ತೆ 122. ಸೊ 100 ಇದು ಡಬಲ್ ಸೊನ್ನೆ ಕ್ಯಾನ್ಸಲ್ ಆಗಿ ನಮಗೇನು ಉಳಿತದೆ ಅಂದರೆ 5 10, ಒಂದು ಕೈಲಿ 5 10 11, ಸೊ 610 ರೂಪಾಯಿ ಬರುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೀವು ಡೈರೆಕ್ಟಾಗಿ ಮಾಡಬೇಕು, ಯಾವುದೇ ಥರ ಮತ್ತು ಸಣ್ಣ ಹುಡುಗರ ಟೈಪ್ಲೇ ಅದು ಫಾರ್ಮುಲಾ ಹಾಕಿ ಅದು ಮಾಡೋದು ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ಮಾಡಬೇಕು. ಇಲ್ಲಿ ಆ್ಯಕ್ಚುಲಿ ನಾನು ಫಾರ್ಮುಲಾ ಬರೆಯೋದು ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಾನು ಬರಿಬೋದಿತ್ತು. ಸೊ ಕೆಲವೊಬ್ರು ಅರ್ಥ ಆಗಲ್ಲ ಅಂತ ಬರೆದಿದ್ದೀನಿ. ಸೊ ನೆಕ್ಸ್ಟ್, ಫೈಂಡ್ ದಿ ಫೋರ್ತ್ ಪ್ರೊಪೋರ್ಷನಲ್ ಟು 24, 20, 24, 30 ಅಂತ. ಅಂದರೆ ಈ ಫೋರ್ತ್ ಪ್ರೊಪೋರ್ಷನ್ಸ್ ಅಂದರೆ ನಮಗೇನಾಗುತ್ತೆ A/B ಸಮಾನುಪಾತ C ಅನುಪಾತ D ಅಂತ. ಇದರಲ್ಲಿ ನಮಗೆ ಫಸ್ಟ್ 3 ಸಂಖ್ಯೆದ ನಂಬರ್ ಕೊಟ್ಟಾಗ 4ನೇದು ಅನುಪಾತ ಏನು ಬರುತ್ತೆ ಕಂಡುಹಿಡಬೇಕಿಲ್ಲ ನಾವು. ಆದ್ದರಿಂದ ಸೊ ಫಸ್ಟ್ನೇದು ನಂಬರ್ ಏನೈತಿ 20 ಐತಿ, ಅನುಪಾತ 24 ಸಮಾನುಪಾತ. 3ನೇ ನಂಬರ್ ಏನೈತಿ 30, 4ನೇ ನಂಬರ್ ಗೊತ್ತಿಲ್ಲ ಅಂದರೆ D ಅಂತ ಬರ್ಕೊಡ್ರಿ. ಆದ್ದರಿಂದ ನಾವೇನು ಮಾಡ್ಬೇಕಿಲ್ಲ, ಸಮಾನುಪಾತ ಬಂದಾಗ ಇದನ್ನು ಗುಣಾಕಾರ ಮತ್ತು ಇದನ್ನು ಗುಣಾಕಾರ ಮಾಡ್ಕೋಬೇಕು. ಸೊ ಆದ್ದರಿಂದ 20 ಇಂಟು D ಈಸ್ ಈಕ್ವಲ್ ಟು 24 ಇಂಟು 30. ಸೊ ಇಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್ ಆಯಿತು, 2 1 2 12. ಆದ್ದರಿಂದ D ಈಸ್ ಈಕ್ವಲ್ ಟು 12 3 36 ಬರುತ್ತೆ. ಸೊ ನಮಗೆ ಫೋರ್ತ್ ಪ್ರೊಪೋರ್ಷನ್ ವ್ಯಾಲ್ಯೂ ಯಾವುದಿರುತ್ತೆ 36. ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್, ಸೊ ಅದೇ ಥರನೇ ಇದು ವರ್ಕ್ ಆ್ಯಂಡ್ ಟೈಮ್ ರಿಲೇಟೆಡ್, ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಕ್ವಶನ್ಸ್ ಇರುವಂಥದ್ದು. ಸೊ ನಾನು ಟೈಮ್ ಆ್ಯಂಡ್ ವರ್ಕ್ ಕೂಡ ಡೆಪ್ತ್ ಲೆವೆಲಲ್ಲಿ ಎಲ್ಲ ಫುಲ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಒಂದ್ಸಲ ನೋಡ್ಬೋದು ಬೇಕಿದ್ರೆ. ಸೊ ನಾವು ಮಾಡಿರುವಂಥ ಪ್ರತಿಯೊಂದು ಕ್ಲಾಸ್ ಆಗಿರ್ಬೋದು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್, ಅಂದರೆ ನೀವು ಪ್ರಿಲಿಮ್ಸ್ಗಿಂದ ಮೇನ್ಸ್ ಲೆವೆಲ್ ತನಕ ಪ್ರಿಪೇರ್ ಮಾಡಿದವ್ರಿಗೆ ಎಲ್ಲರಿಗೆ ಯೂಸ್ಫುಲ್ ಆಗುತ್ತದೆ. ಸೊ ರೀತು ಆ್ಯಂಡ್ ಮೋನಾ ಕ್ಯಾನ್ ಫಿನಿಶ್ ಎ ಪೇಂಟಿಂಗ್ ಹೌಸ್ ಟುಗೆದರ್ ಇನ್ 18 days ಅಂತ. ಅಂದರೆ ರೀತು ಮತ್ತು ಮೋನಾ ಇಬ್ಬರು ಕೂಡಿ ಒಂದು ಹೌಸ್ನ ಪೇಂಟಿಂಗ್ ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೊಂಡ್ರೆ 12 ದಿನ. ಅದರಲ್ಲಿ ರೀತು ಒಬ್ಬಳೇ 27 ದಿನ ಟೈಮ್ ತೊಗೊಂಡ್ರೆ ಮೋನಾ ಒಬ್ಬಳೇ ಎಷ್ಟು ದಿನ ಟೈಮ್ ತೊಗೊಳತ್ತ ಕಂಡುಹಿಡಿಯಬೇಕು ಇಲ್ಲಿ. ಆದ್ದರಿಂದ ನಮಗೆ ಇವೆರಡರದ್ದು LCM ಕಂಡುಹಿಡಬೇಕು. 18 ಮತ್ತು 27 LCM ಏನಾಗುತ್ತೆ 54 ಆಗುತ್ತೆ. ಸೊ 54 ಎಂಬುದನ್ನು ಇದು ಟೋಟಲ್ ವರ್ಕ್. ಆದ್ದರಿಂದ 18 3 ಎಷ್ಟಲೇ 18 3 54, 18 3 54 ಮತ್ತು 27 2 54. ಸೊ ನಮಗೆ ರೀತು ಮತ್ತು ಮೋನಾ ಇಬ್ಬರದು ಎಫಿಷಿಯನ್ಸಿ ಎಷ್ಟೈತಿ 3 ಐತಿ. ರೀತು ಮತ್ತು ಮೋನಾದ ಎಫಿಷಿಯನ್ಸಿ ಎಷ್ಟೈತಿ 3 ಐತಿ. ಮತ್ತು ರೀತು ಒಬ್ಬಳದ ಎಫಿಷಿಯನ್ಸಿ ಎಷ್ಟೈತಿ 2 ಐತಿ. 2 ಪ್ಲಸ್ ಮೋನಾದ ಗೊತ್ತಿಲ್ಲ. ಸೊ M = 3. ಸೊ ಮೋನಾದ ಎಫಿಷಿಯನ್ಸಿ ಎಷ್ಟು ಬರುತ್ತೆ ನಮಗೆ 1 ಬರುತ್ತೆ. ಸೊ ಆದ್ದರಿಂದ ನಮಗೆ ಮೋನಾದು ಟೈಮಿಂಗ್ ಬೇಕಂತಂದರೆ ನಾವೇನು ಮಾಡಬೇಕು, ಟೋಟಲ್ ವರ್ಕನ್ನು ಮೋನಾದ ಎಫಿಷಿಯನ್ಸಿಯಿಂದ ಏನು ಮಾಡಬೇಕು ಡಿವೈಡ್ ಮಾಡಬೇಕು. ಆದ್ದರಿಂದ ಟೋಟಲ್ ವರ್ಕ್ ಏನೈತೆ 54, ಮೋನಾದ ಎಫಿಷಿಯನ್ಸಿ ಏನೈತೆ 1 ಐತಿ. ಸೊ ನಮಗೆ 54 ದಿನ ಬೇಕಾಗುತ್ತೆ. ಅದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಸೊ ನೆಕ್ಸ್ಟ್, ಸೊ ನೋಡ್ರಿ ಇಲ್ಲಿ ಈ ಥರ ಸಮೀಕರಣ ಕೊಟ್ಟು ನಮಗೆ ಅದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಬೇಕಿಲ್ಲಿ. ಸೊ ಡೈರೆಕ್ಟಾಗಿ ಮಾಡಿರಲಿ. ಸೊ 3 1 3 ಕ್ಯಾನ್ಸಲ್ ಆಗುತ್ತೆ. 18ರಲ್ಲಿ 4 ತೆಗೆದ್ರೆ ಎಷ್ಟಾಯಿತು, 18ರಲ್ಲಿ 14 ತೆಗೆದ್ರೆ 4 ಉಳಿತು. 4 4 ಕ್ಯಾನ್ಸಲ್ 1 ಉಳಿತು. ಸೊ 1ಅನ್ನು ನಾವು 29 ಇಂಟು 13 ಇಂಟು 1ಅನ್ನು ಗುಣಾಕಾರ ಮಾಡಬೇಕು. ಸೊ 13 ಇಂಟು 1 ಉಳಿತದೆ. ಆದ್ದರಿಂದ ಗುಣಾಕಾರ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೆ 18 9 117, 11 ಕೈಲಿ 18 13 2 26, 26 ಪ್ಲಸ್ 11 37. ಸೊ 377 ಇಸ್ ದಿ ರೈಟ್ ಆನ್ಸರ್ ಆಗಿರೋದು ಆಪ್ಷನ್ ನಂಬರ್ ಡಿ. ಸೊ ನೆಕ್ಸ್ಟ್, ಸೊ ಇದನ್ನು ಕೂಡ ಸಮಾನ ಅಂದರೆ ಅನುಪಾತ ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ ಚಾಪ್ಟರ್ ಕ್ವಶನ್ ಆಗಿರುವಂಥದ್ದು. ಒಂದು ಕಂಪ್ನಿಯಲ್ಲಿ ಮೇಲು ಮತ್ತು ಫಿಮೇಲ್ದವ್ರದ್ದು ರೇಷಿಯೋ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅವರು 4:3 ಅಂತ. ಅದರಲ್ಲಿ ಟೋಟಲ್ ಎಂಪ್ಲಾಯಿಗಳಲ್ಲಿ ಮೇಲ್ದು ಎಂಪ್ಲಾಯ್ ಎಷ್ಟು ಕೊಟ್ಟಿದ್ದಾರೆ ಅವರು, ಮೇಲ್ದು ಎಷ್ಟೈತಿ, ಮೇಲ್ ಎಂಪ್ಲಾಯ್ ಎಷ್ಟಿದ್ದಾರೆ ಇಲ್ಲಿ ಜನ 460 ಅಂತ. ಸೊ ಮೇಲ್ ಎಂಪ್ಲಾಯ್ಗಳು ಆ ಕಂಪ್ನಿಯಲ್ಲಿ ಎಷ್ಟಿದ್ದಾರೆ 460 ಆದರೆ ಫೀಮೇಲ್ದು ಏನು ಬರುತ್ತೆ ಕಂಡುಹಿಡಬೇಕು ಇಲ್ಲಿ ನಾವು, ಕರೆಕ್ಟ್ ಅಲ್ಲ. ಆದ್ದರಿಂದ ಇಲ್ಲಿ ಮೇಲ್ದು ಮತ್ತು ಫೀಮೇಲ್ದು ನಮಗೆ ರೇಷಿಯೋಸ್ ಕೊಟ್ಟಿದ್ದಾರೆ ಎಷ್ಟು 4 ಮತ್ತು 3 ಅಂತ. ಆದ್ದರಿಂದ ನಮಗೆ ಫೀಮೇಲ್ ಕಂಡುಹಿಡಬೇಕಂದ್ರೆ 460 ಏನೈತಿ 460 ಮೇಲ್ದು ವ್ಯಾಲ್ಯೂ ಐತಿ ಟೋಟಲ್. ಅದರ ಇಲ್ಲಿ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ 4 ಕೊಟ್ಟಿದ್ದಾರೆ. ಸೊ /4 ಇಂಟು ನಮಗೆ ಫೀಮೇಲ್ ಬೇಕಂದ್ರೆ ಇಂಟು ಗುಣಾಕಾರ 3 ಮಾಡಿದ್ರೆ ಬಂದುಬಿಡುತ್ತೆ. ಸೊ 4 1 4 1 4 1 4 5 20. 115 ಇಂಟು 3
ಎಷ್ಟಾಗುತ್ತೆ 3 × 15 4 3 345 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು ಆಪ್ಷನ್ ನಂಬರ್ ಬಿ. ಇದಾರದು ಟೋಟಲ್ ಫೀಮೇಲ್ ಪಾಪ್ಯುಲೇಷನ್ಸ್. ಸೊ ನೆಕ್ಸ್ಟ್ 17th ಪ್ರಾಬ್ಲಮ್ ನೋಡ್ರಿ. ಸೊ ನಂಬರ್ ಸಿಸ್ಟಮ್ ಪ್ರಾಬ್ಲಮ್ ಆಗಿರುವಂಥದ್ದು. ಫೈಂಡ್ ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 20, 25, 35 ಆ್ಯಂಡ್ 40 ಲೀವ್ಸ್ ರಿಮೈಂಡರ್ಸ್ ಈ ಥರ. ಸೊ ನಮಗೇನಂದರೆ ಒಂದು ಯಾವುದಾದ್ರೂ ಒಂದು ಸಂಖ್ಯೆನ ನಾವು ಡಿವೈಡ್ ಮಾಡಿದಾಗ 20ರಿಂದ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ ಎಷ್ಟು ಬರುತ್ತೆ, ರಿಮೈಂಡರ್ ಎಷ್ಟು ಬರುತ್ತಂತ 14 ಬರುತ್ತಂತ. ಅದೇ ಥರ ಸೇಮ್ ನಂಬರ್ನ ನಾವು 25ರಿಂದ ಡಿವೈಡ್ ಮಾಡಿದರೆ ನಮಗೆ ರಿಮೈಂಡರ್ ಎಷ್ಟು ಬರುತ್ತಂತ 19 ಬರುತ್ತಂತ. ಅದೇ ಥರ ಸೇಮ್ ನಂಬರ್ನ ನಾವು ಎಷ್ಟು 35ರಿಂದ ಡಿವೈಡ್ ಮಾಡಿದರೆ ನಮಗೆ ರಿಮೈಂಡರ್ 29 ಬರುತ್ತಂತ. ಅದೇ ಸೇಮ್ ನಂಬರ್ನ ನಾವು 40ರಿಂದ ಡಿವೈಡ್ ಮಾಡಿದರೆ ನಮಗೆ ರಿಮೈಂಡರ್ ಎಷ್ಟು ಬರುತ್ತೆ 34 ಬರುತ್ತಂತ. ಸೊ ಆದ್ದರಿಂದ ಆ ಸಂಖ್ಯೆ ಯಾವುದು ಕಂಡುಹಿಡಿಬೇಕು ನಾವಿಲ್ಲಿ. ಸೊ ನಮಗೆ ಆ ಸಂಖ್ಯೆ ಯಾವುದು ಕಂಡುಹಿಡಬೇಕಂದ್ರೆ ನಾವು ಏನು ಮಾಡೋದಪ್ಪ ಇಲ್ಲಿ ಅಂತಂದರೆ ನೋಡ್ರಿ. ಸೊ ನೀವು ಒಂದು ಕೆಲಸ ಮಾಡಿರಿ, ಏನಂತಂದರೆ ನೀವು 25 ಥರ 20ರಿಂದ ಈ ಕೊಟ್ಟಿರುವಂಥ ಸಂಖ್ಯೆಗಳನ್ನ ಡಿವೈಡ್ ಮಾಡಿ ನೋಡ್ರಿ, ನಿಮಗೆ ರಿಮೈಂಡರ್ 14 ಬಂದುಬಿಡುತ್ತೆ. ಕರೆಕ್ಟಲ್ಲ? ನೀವು ಎಲ್ಲ ಪ್ರತಿಯೊಂದು ಸಂಖ್ಯೆಯಿಂದ ಡಿವೈಡ್ ಮಾಡೋದು ಬೇಕಾಗಿಲ್ಲ. ಯಾವುದಾದ್ರೂ ಒಂದು ಸಂಖ್ಯೆನ ತೊಗೊಳ್ರಿ, 20 ಅಂತ ಅಂದ್ಕೊಡ್ರಿ, ಎಕ್ಸಾಂಪಲ್ 20. ಈ 20ನ್ನು ಫಸ್ಟ್ ಸಂಖ್ಯೆ ತೊಗೊಳ್ರಿ, ಯಾವುದು 1394 ಅಂತ. ಈ 1394ನ ಡಿವೈಡ್ ಮಾಡಿರಿ. ಸೊ ನಮಗೆ 14 ರಿಮೈಂಡರ್ ಬಂದರೆ ಅದೇ ರೈಟ್ ಆನ್ಸರ್ ಆಗಿರುತ್ತೆ. ಸೊ 20 ಎಷ್ಟಲೇ 26ಲೇ 120. ಸೊ 9 11 114. 29ಲೇ ಎಷ್ಟಾಗುತ್ತೆ 180. ಅದರಿಂದ 14 ರಿಮೈಂಡರ್ ಬರುತ್ತೆ. ಸೊ ನಮಗೆ 14 ರಿಮೈಂಡರ್ ಆಯಿತು. ನೀವು ಕೇಳ್ಬೋದು, ಸರ್ ಒಂದೇ ಸಂಖ್ಯೆನ ನಾವು ಡಿವೈಡ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಂತ. 1294ನ ಬೇಕಿದ್ರೆ ಡಿವೈಡ್ ಮಾಡಿ ನೋಡಿರಿ, ನೀವು ಬರಲ್ಲ ಆನ್ಸರ್ 1294. ಸೊ 20 26ಲೇ 120. ಸೊ ಎಷ್ಟಾಗುತ್ತೆ 94 ಆಗುತ್ತೆ. 24ಲೇ 80 14 ಬರುತ್ತಲ್ವ? ಒಂದು ನಿಮಿಷ ಬರುತ್ತಾ? ಓಕೆ ಬಂತು. 44 ಅಂದರೆ ಸೊ ನಾವು 20ರಿಂದ ಡಿವೈಡ್ ಮಾಡಿದ್ರೆ ಬಂತು. ಅದೇ ಸೇಮ್ ನಂಬರ್ನ ಬೇಕಿದ್ರೆ ಒಂದ್ಸರಿ ಈ 1294ನ 20 ಡಿವೈಡ್ ಮಾಡಿದ್ರೆ ಬರುತ್ತಲ್ವಾ? ನೀವು ಬೇಕಿದ್ರೆ 1294ನು ಒಂದ್ಸರಿ 20ರಿಂದ ಡಿವೈಡ್ ಮಾಡಿ ನೋಡಿ ಬರುತ್ತೆ ಅಂತ. 19 ರಿಮೈಂಡರ್ ಬರ್ಬೇಕು ನಮಗೆ 25ರಿಂದ ಡಿವೈಡ್ ಮಾಡಿದ್ರೆ. 25 4ಲೇ ಅಲ್ಲ 25 5ಲೇ 125. 25 5ಲೇ 125. 44. 25 1ಲೇ 25. ಸೊ ಎಷ್ಟಾಗುತ್ತೆ 9. 3 ತೆಗೆದ್ರೆ 19. ಹಾಂ, ನಮಗೇನಂತ ಕೇಳಿದಾನಂದರೆ ಇಲ್ಲಿ ಫೈಂಡ್ ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 20, 25, 35 ಆ್ಯಂಡ್ 40 ಲೀವ್ಸ್ ರಿಮೈಂಡರ್ಸ್ 14, 19, 29 ಆ್ಯಂಡ್ 34 ರೆಸ್ಪೆಕ್ಟಿವ್ಲಿ ಅಂತ. ಸೊ ಇಲ್ಲಿ ಅವ್ರು ಹೇಳಿದ ಹಾಗೆ ನಾವು ಪ್ರತಿಯೊಂದು ಸಂಖ್ಯೆನ ಡಿವೈಡ್ ಮಾಡ್ಕೊಂತ ಹೋದರೆ ನಮಗೇನು ಸಿಗುತ್ತೆ ಅಂದರೆ ಇಲ್ಲಿ ನಮಗೆ ರಿಮೈಂಡರ್ಗಳು ಸೇಮ್ ಬರಾಕತ್ತವೆ. ಅಂದರೆ ಇಲ್ಲೇನಾಗತ್ತೆ, ನಾವು ಇಲ್ಲಿ ತಪ್ಪಾಗುತ್ತೆ. ಬಟ್ ಅವ್ರು ನಮಗೆ ಲೀಸ್ಟ್ ನಂಬರ್ ಅಂತ ಕೇಳಿದಾರೆ, ಕರೆಕ್ಟಲ್ಲ? ಸೊ ಲೀಸ್ಟ್ ನಂಬರ್ ಅಂದರೆ ಲೆಕ್ಕಕ್ಕೆ ನೋಡಿದರೆ ಲೀಸ್ಟ್ ನಂಬರ್ ಫೈಂಡ್ ದ ಲೀಸ್ಟ್ ನಂಬರ್ ಅಂದರೆ ಉಳಿದಿರುವ ಕನಿಷ್ಠ ಸಂಖ್ಯೆಯನ್ನು ಕಂಡು ಹಿಡ್ರಿ ಅಂತ. ಸೊ ಏನು ಬರುತ್ತೆ ಇಲ್ಲಿ ನೋಡ್ರಿ. ಸೊ 1394 ನಾವು 20ರಿಂದ ಡಿವೈಡ್ ಮಾಡಿದಾಗ ನಮಗೆ ಸೇಮ್ ರಿಮೈಂಡರ್ ಬರುತ್ತೆ. ಅದೇ ಥರ ಬೇರೆ ಸಂಖ್ಯೆನ ಡಿವೈಡ್ ಮಾಡಿದ್ರು ಕೂಡ ಸೇಮ್ ರಿಮೈಂಡರ್ ಬರಾಗತ್ತದ, ಕರೆಕ್ಟಲ್ಲ? ಸೊ ಆದ್ದರಿಂದ ನಾವು ಈಗೇನು ಮಾಡ್ಬೇಕಂದ್ರೆ ಫಸ್ಟ್ ಡಿಫ್ರೆನ್ಸ್ ಕಂಡು ಹಿಡ್ಕೋಬೇಕು. ಸೊ ಡಿಫ್ರೆನ್ಸ್ ಯಾವ್ದು ಕಂಡು ಹಿಡ್ಕೋಬೇಕಂದ್ರೆ 20 ಮತ್ತು 16 ಡಿಫ್ರೆನ್ಸ್ ನೋಡ್ರಿ ಎಷ್ಟಾಗತ್ತೆ ನಮಗೆ 6 ಆಗುತ್ತೆ. ಅದೇ ಥರ 25 ಮತ್ತು 19 ಡಿಫ್ರೆನ್ಸ್ ನೋಡ್ರಿ ಇಲ್ಲೇನಾಗುತ್ತೆ 6 ಆಗುತ್ತೆ. ಮತ್ತು 35 ಮತ್ತು 29 ಡಿಫ್ರೆನ್ಸ್ ನೋಡ್ರಿ 6 ಆಗುತ್ತೆ. ಮತ್ತು 40 ಮತ್ತು 34 ಡಿಫ್ರೆನ್ಸ್ ನೋಡ್ರಿ 6 ಆಗುತ್ತೆ. ಸೊ ಆದ್ದರಿಂದ ನಮಗೆ ಎಲ್ಲ ಕಡೆ ಕಾಮನ್ ಆಗಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ 6 ಬರುತ್ತೆ. ಆದ್ದರಿಂದ ನಾವೇನು ಮಾಡ್ಬೇಕಂದ್ರೆ ಈಗ ಸೊ ನಮಗಿಲ್ಲಿ ಯಾವುದಂತ ವ್ಯಾಲ್ಯೂ ಕಂಡಿಡಿಯೋಕ್ಕಾಗಲ್ಲ. ಲೀಸ್ಟ್ ನಂಬರ್ ಅಂತ ಕೇಳಿದಾರಲ್ಲ 1394 ಬರುತ್ತೋ 1294 ಬರುತ್ತೋ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವು ಪ್ರತಿಯೊಂದು ಸಂಖ್ಯೆನ ಡಿವೈಡ್ ಮಾಡೋ ಬದಲು ಏನು ಮಾಡ್ಬೇಕಂದ್ರೆ ಇಲ್ಲಿ 20, 25, 35, 40 ಐತಲ್ಲ ಅದ್ರದ್ದು LCM ತಗೊಂಡ್ಬಿಟ್ರಿ. ಸೊ LCM ಆಫ್ 20, 25, 35 ಮತ್ತು 40. ಸೊ LCM ಎಷ್ಟಾಗುತ್ತೆ ನೋಡ್ರಿ ಇಲ್ಲಿ. ಇನ್ ಕೇಸ್ ಯಾರಿಗೆ ಗೊತ್ತಿಲ್ಲ ಅಂದರೆ LCM ಚಾಪ್ಟರ್ ಇಲ್ಲೇ ಕಂಪ್ಲೀಟ್ ಮಾಡಿಬಿಡ್ತೀವಿ ನೋಡ್ರಿ ಹೆಂಗಂತ. ಸೊ LCM ಹೆಂಗೆ ಕಂಡುಹಿಡಿಯೋದಂದರೆ ಸೊ 5 4ಲೇ 20, 5 5 25, 5 35, 5 8 40. ಅದೇ ಥರ ಮತ್ತೆ ಯಾವ ಮಗ್ಗಿಂದ ಬರುತ್ತೆ 4 1ಲೇ 5 ಆ್ಯಸ್ ಇಟ್ ಈಸು ಮತ್ತು 7 ಆ್ಯಸ್ ಇಟ್ ಈಸು 4 2 8. ಸೊ ಅವಾಗ ನಮಗೆ LCM ಏನಾಗುತ್ತೆ ಅಂದರೆ LCM ಈಸ್ ಈಕ್ವಲ್ ಟು ನೋಡಿರಿ 5 4 ಮತ್ತು 5 8 7 8 2. ಆದ್ದರಿಂದ 5 4 20, 25 100 ಕರೆಕ್ಟಲ್ಲ? 100 × 7 700, 700 × 2 1400.
1400. ನಮಗೆ ಇವು 20, 25, 35, 40 ಎಲ್ ಸಿ ಎಮ್ ಏನು ಬಂತು 1400 ಬಂತು. ಬಟ್ ನಮಗೆ ಇಲ್ಲಿ 1400 ಆನ್ಸರ್ ಅಲ್ಲ. ಯಾಕಂತಂದರೆ ನಮ್ಮಲ್ಲಿ ಡಿಫ್ರೆನ್ಸ್ ಎಷ್ಟು ಬಂದೈತಿ, ಎಲ್ಲ ಕಡೆ 6 ಬಂದೈತಿ. ಆದ್ದರಿಂದ ನಮಗೆ ಲೀಸ್ಟ್ ನಂಬರ್, ಆ ನಂಬರ್ ಯಾವುದು ಕಂಡುಹಿಡಬೇಕಂದ್ರೆ ಈ 1400ರಲ್ಲಿ ನಮಗೆ ಆ 6ಅನ್ನು ಕಳೆದುಬಿಟ್ರೆ ಆನ್ಸರ್ ಸಿಗ್ಬಿಡುತ್ತೆ. ಯಾವುದು 1394 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಕೆಲವೊಂದು ಟೈಮ್ ನೀವು ಏನು ಮಾಡಿರಿ ಗೊತ್ತಾ, ಈ 20ರಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನಮಗೆ ಬರುತ್ತೆ. ಬಟ್ ಏನಂದರೆ ಅದ್ರ ಜೊತೆಗೆ 1294 ಕೂಡ ಸೇಮ್ ಆನ್ಸರ್ ಬರ್ತಿತ್ತು. ಅದಕ್ಕೆ ನಾನು ಈ ಥರ ಮಾಡಿದೆ. ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ. ಸೊ ಕೆಲವೊಂದು ಟೈಮ್ ನಮ್ಗೆ ಈ ಥರನೂ ಎರಡೆರಡು ಆಪ್ಷನ್ಸ್ ಕೊಟ್ಟಿರ್ತಾನೆ. ಡೈರೆಕ್ಟಾಗಿ ಕೆಲವೊಬ್ಬರು ಸ್ಟೂಡೆಂಟ್ ಏನು ಮಾಡ್ತಾರೆ, ಡೈರೆಕ್ಟಾಗಿ ಡಿವೈಡ್ ಮಾಡಿ ಫಸ್ಟ್ ಆಪ್ಷನ್ ಜೈ ಅಂದ್ಬಿಡ್ತಾರೆ. ಸೊ ಆ ಥರ ಜೈ ಏನಕ್ಕೆ ಹೋಗ್ಬೇಟ್ರೆ ನೀವು ಆದರೆ ಫಸ್ಟ್ ಇನ್ನೊಂದ್ಸರಿ ವೆರಿಫೈ ಮಾಡ್ಕೊಂಡು ಮಾಡಿರಿ ಅಂತ. ಅರ್ಥ ಆಗಿತ್ತಲ್ಲ. ಸೊ ನೆಕ್ಸ್ಟ್ 18th ಪ್ರಾಬ್ಲಮ್ ನೋಡ್ರಿ. ಎ ಪೊಲೀಸ್ ಮ್ಯಾನ್ ಸೀಸ್ ಎ ಥೀಫ್ ಆಟ್ ಎ ಡಿಸ್ಟೆನ್ಸ್ ಆಫ್ 100 meter and starts chasing him at a speed of 6 meter per second while the thief runs at a speed of 5 meter per second. What is the distance covered by the thief when he is caught up? ಅಂದರೆ ಇಲ್ಲಿ ಪೊಲೀಸ್ ಮ್ಯಾನ್ ನಿಂತಾನ ಅಂದ್ಕೊಡ್ರಿ. ಈತ ಪೊಲೀಸ್ ಮ್ಯಾನ್, ಈತ ಏನು ಮಾಡೋಣ, ಒಂದು ಎಷ್ಟು ಡಿಸ್ಟೆನ್ಸಲ್ಲಿ 100 meter ಡಿಸ್ಟೆನ್ಸಲ್ಲಿ ಆತ ಏನು ಮಾಡಿದ, ಒಬ್ಬರು ಕಳ್ಳನ ನೋಡಿದಾನಂತ. ಸೊ ಇದನ್ನು ಪೊಲೀಸ್ ಮ್ಯಾನನ್ನು ಸ್ವಲ್ಪ ನೀಟಾಗಿ ಬರೆದ್ಬಿಡೋಣ. ಸೊ ಪೊಲೀಸ್ ಮ್ಯಾನ್, ಸೊ ಪೊಲೀಸ್ ಮ್ಯಾನ್ ಡೈಗ್ರಾಮ್ ಸ್ವಲ್ಪ ಯಾರನ್ನು ಪೊಲೀಸ್ ಪ್ರಿಪೇರ್ ಮಾಡೋರು ಮತ್ತು ಸೆಟ್ ಆಗಬೇಡ್ರಿ. ಈತ ಪೊಲೀಸ್ ಮ್ಯಾನ್, ಈತ ಏನು ಮಾಡೋಣ, ಒಂದು 100 meter ಡಿಸ್ಟೆನ್ಸಲ್ಲಿ ಒಬ್ಬನು ಕಳ್ಳ ಹಿಂಗೆ ಓಡಾಕತ್ತಾನ. ಕರೆಕ್ಟಲ್ಲ, ಹಿಂಗೆ ಓಡಾಕತ್ತಾನ ಅನ್ಕೊಟ್ರಿ. ಸೊ ಈತ ಕಳ್ಳ ಓಡಾಕತ್ತಿದ್ದಾನ ನೋಡ್ಯಾನ. ಈತ ಯಾರು, ಪೊಲೀಸ್. ಎಷ್ಟು ಡಿಸ್ಟೆನ್ಸಲ್ಲಿ ನೋಡ್ಯಾನ, 100 meter ಡಿಸ್ಟೆನ್ಸಲ್ಲಿ ನೋಡಿದಾನಂತ. ಸೊ ಪೊಲೀಸ್ ಮ್ಯಾನ್ ಒಬ್ಬನು ಅವನು ಎಷ್ಟು ಸ್ಪೀಡಲ್ಲಿ ಹೊಂಟದನಂತ, ಈತ 6 meter per second ಓಡ್ತಿದ್ದಾನೆ. ಈತ ಎಷ್ಟು ಸ್ಪೀಡಲ್ಲಿ 5 meter per second ಓಡ್ತಿದ್ದಾನೆ. ಅವಾಗ ಅವನು ಪೊಲೀಸು ಕಳ್ಳಗೆ ಹಿಡಿದಾಗ ಅವಾಗ ಎಷ್ಟು ಡಿಸ್ಟೆನ್ಸಲ್ಲಿ ಹಿಡಿದಂತ ಕಂಡಿರ್ಬೇಕು. ವಾಟ್ ಈಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ಥೀಫ್ ವೆನ್ ಹಿ ಈಸ್ ಕಾಟ್ ಅಂದರೆ ಅವನು ಎಷ್ಟು ಕಳ್ಳ ಸಿಕ್ಕಿ ಬಿದ್ದಾಗ ಅವನು ಕ್ರಮಿಸಿದ ದೂರ ಎಷ್ಟು ಅಂತ, ಅಂದರೆ ಅವನು ಎಷ್ಟು ದೂರದಾಗಿದ್ದಾಗ ಕಳ್ಳ ಸೇರ್ಕೊಂಡ್ಬಿಟ್ಟಿದ್ದ ಅಂತ ಕಂಡಿಡ್ಬೇಕಿಲ್ಲ ನಾವು. ಇದು 6 ಆಗಿರುತ್ತೆ. ಸೊ ಆದ್ದರಿಂದ ನಾವೇನು ಮಾಡ್ಬೇಕು ಅಂದರೆ, ಸೊ ನಮಗೆ ಟೈಮು, ಸ್ಪೀಡು, ಡಿಸ್ಟೆನ್ಸ್ ಅದ್ರ ಫಾರ್ಮುಲಾ ಅಂತ ಗೊತ್ತಿದ್ದೇ ಐತಿ. ಸೊ ನಮಗೆ ಟೈಮಿಂಗ್ ಕಂಡುಹಿಡಬೇಕಂದ್ರೆ ಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಅಂತ. ಆದ್ದರಿಂದ ಡಿಸ್ಟೆನ್ಸ್ ಎಷ್ಟೈತಿ, 100 ಐತಿ, ಡಿವೈಡೆಡ್ ಬೈ 100 ಇದು. ಸೊ 100 ಡಿವೈಡೆಡ್ ಬೈ ಇದೇನಿದು. ಈಗ ನೋಡ್ರಿ, ನಮಗೆ ಇವರಿಬ್ಬರು ಏನೈತಿ, ಎರಡು ಒಂದೇ ಡೈರೆಕ್ಷನಲ್ಲಿ ಹೊರಟಿದ್ದಾರೆ. ಒಂದೇ ಡೈರೆಕ್ಷನಲ್ಲಿ ಇದ್ದಾಗ ರಿಲೇಟಿವ್ ಸ್ಪೀಡ್ ಏನು, ಎರಡು ಒಂದೇ ಡೈರೆಕ್ಷನಲ್ಲಿ ಇದ್ದಾಗ ಏನಾಗುತ್ತೆ, ಅವುಗಳದ್ದು ಸ್ಪೀಡು ಮೈನಸ್ ಆಗಿರ್ತದೆ. ಆದ್ದರಿಂದ 6 - 5 ಅಂತ. ಸೊ ಇನ್ ಕೇಸ್ ನೀವು ಕೇಳ್ಬೋದು, ಎರಡು ಆಪೋಸಿಟ್ ಡೈರೆಕ್ಷನಲ್ಲಿ ಇದ್ದರೆ, ಅಂದರೆ ಒಂದು ಈ ಕಡೆ ಡೈರೆಕ್ಷನ್, ಒಂದು ಈ ಕಡೆ ಡೈರೆಕ್ಷನ್, ಲೆಫ್ಟ್ ಟು ರೈಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಇದ್ದರೆ ಪ್ಲಸ್ ಮಾಡಬೇಕು, ಸೇಮ್ ಡೈರೆಕ್ಷನಲ್ಲಿ ಇದ್ದರೆ ಡಿವೈಡ್ ಮಾಡಿ, ಇದು ಮೈನಸ್ ಮಾಡಬೇಕು. ಆದ್ದರಿಂದ ಟೈಮ್ ಎಷ್ಟು ಬರುತ್ತೆ ನಮಗೆ, 100 ಡಿವೈಡ್ ಬೈ 1 ಈಸ್ ಈಕ್ವಲ್ ಟು 100 ಸೆಕೆಂಡ್ ಆಗುತ್ತೆ. ಅಂದರೆ ಅವನು ಎಷ್ಟು ಸೆಕೆಂಡ್ಗಳಲ್ಲಿ ಆ ಕಳ್ಳನ ಹಿಡಿದಿದ್ದ ಅಂತ 100 ಸೆಕೆಂಡ್ಗಳಲ್ಲಿ. ಬಟ್ ನಮಗೆ ಟೈಮಿಂಗ್ ಕೇಳಲ್ಲ ಇಲ್ಲಿ. ಅವನು ಕಳ್ಳನ ಪೊಲೀಸ್ ಹಿಡಿಯಬೇಕಾದ್ರೆ ಎಷ್ಟು ಡಿಸ್ಟೆನ್ಸಲ್ಲಿ ಕವರ್ ಮಾಡಿರ್ತಾನಂತ ಯಾರು, ಕಳ್ಳ. ಆದ್ದರಿಂದ ದೇರ್ ಫೋರ್ ಥೀಫ್ ಯಾರ್ದು, ಥೀಫ್ ಸ್ಪೀಡ್ ಅಂತ, ಸಾರಿ ಥೀಫ್ ಡಿಸ್ಟೆನ್ಸ್. ಇದು ಥೀಫ್ ಡಿಸ್ಟೆನ್ಸ್. ನೀವು ಥೀಫ್ನ ಹೆಂಗೆ ಎದ್ರಾಗ ಬರೀತೀರಾ, ಯಾಕಂದರೆ ಟಿ ಬರೆದ್ರೆ ಮತ್ತೆ ಇದಾಗತ್ತೆ. ಸೊ ಥೀಫ್ ಡಿಸ್ಟೆನ್ಸ್ ಅಂತ ಬರ್ಕೊಟ್ಟಿದ್ರು. ಥೀಫ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಅವನು ಎಷ್ಟು ಮೀಟರ್ ಪರ್ ಸೆಕೆಂಡ್ ಓಡ್ತಿದ್ದ, 5 meter per second. ಸೊ 5 meter per second ಇಂಟು ಇದೇನಾಗುತ್ತೆ ನಮಗೆ ಅದರದ್ದು ಟೈಮಿಂಗ್. ಸೊ 100. ಆದ್ದರಿಂದ ನಮ್ಗೆ ಥೀಫ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಎಷ್ಟಾಗುತ್ತೆ, 500 meter ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ಯಾಕಂದರೆ ನಮಗೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಏನಾಗುತ್ತೆ, ಸ್ಪೀಡ್ ಇಂಟು ಟೈಮ್ ಇರುತ್ತೆ. ಆದ್ದರಿಂದ ನಮ್ಗೆ ಥೀಫ್ ಡಿಸ್ಟೆನ್ಸ್ ಕಂಡುಬೇಕಾದ್ರೆ ಸ್ಪೀಡು ಮತ್ತು ಟೈಮ್ನ ಗುಣಾಕಾರ ಮಾಡಿದ್ರೆ ನಮಗೆ ಥೀಫ್ ಡಿಸ್ಟೆನ್ಸ್ ಸಿಗ್ಬಿಡುತ್ತೆ. ಸೊ ಯಾವುದು 500 meter ಇಸ್ ದ ರೈಟ್ ಆನ್ಸರ್ ಆಗಿರುವಂಥ ಆಪ್ಷನ್ ನಂಬರ್ ಡಿ. ಸೊ ನೆಕ್ಸ್ಟ್, ಸೊ ಇದು ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್ ಆಗಿರೋಂಥದ್ದು. ಕೆಲವೊಬ್ಬರು ಈ ಕ್ವಶನ್ ಹೆಂಗೆ ಮಾಡ್ತಾರೆ ಅಂದರೆ ಬೇಸಿಕ್ ಮೆಥಡಿಂದ ಮಾಡ್ತಾರೆ. ಸೊ ನಾನು ಬೇಸಿಕ್ ಮೆಥಡ್ ಮಾಡೋದೇ ಅವಶ್ಯಕತೆ ಇಲ್ಲ, ನಿಮಗೆ ವಿತಿನ್ ಶಾರ್ಟ್ ಸೆಕೆಂಡಲ್ಲಿ ನಿಮ್ಗೆ ಆನ್ಸರ್ ತೆಗಿತೀನಿ ನೋಡ್ರಿ. ಸೊ ಹೆಂಗಂತಂದರೆ ಇಲ್ಲಿ ಒಬ್ಬ ಅಂಗಡಿಯವನು ಖರೀದಿದಾರರಿಗೆ ಒಂದು ವಸ್ತುವಿನ ಮೇಲೆ 4 ವಿಭಿನ್ನ ರೀತಿಯ ಯೋಜನೆಗಳನ್ನು ನೀಡಿದಾನಂತ. ಸೊ ಮೊದಲನೇದಾಗಿ 8% 2 ಸತತ ರಿಯಾಯಿತಿಗಳು, 11% ರಿಯಾಯಿತಿ, ನಂತರ 5% ರಿಯಾಯಿತಿ, 13 ಮತ್ತು 3% ಸತತ ರಿಯಾಯಿತಿಗಳು, ಮತ್ತು 16% ರಿಯಾಯಿತಿ ಅಂತ. ಕನಿಷ್ಠ ಬೆಲೆಗೆ ವಸ್ತುವನ್ನು ಪಡೆಯಲು ಯಾವ ರಿಯಾಯಿತಿ ಯೋಜನೆಯನ್ನು ಆರಿಸಿಕೊಳ್ಳಬೇಕಂತ. ಅಂದರೆ ನಮಗೆ ಮಿನಿಮಮ್ ಬೆಲೆ ಬೇಕಂತ ಅದಕ್ಕೆ. ಸೊ ಇದನ್ನು ಹೆಂಗೆ ಮಾಡೋದು ಅಂತಂದರೆ, ಸೊ ನೀವು ಬೇಕಿದ್ರೆ ಸಕ್ಸೆಸಿವ್ ಡಿಸ್ಕೌಂಟ್ ಅಪ್ಲೈ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ಸೊ ಬೇಗ ನಾನೇನು ಹೇಳ್ತೇನೆ ಅಂದರೆ ಅದೆಲ್ಲ ಮಾಡೋದು ಅವಶ್ಯಕತೆನೇ ಇಲ್ಲ. ಸೊ ನೀವು ನೋಡ್ಬೇಕಿಲ್ಲ ಏನಂತಂದರೆ ಆತ 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಹೇಳಿದಾನೆ. ಸೊ ಬೇಕಿದ್ರೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡ್ರಿ. ಸೊ ಫಸ್ಟ್ನೇದಾಗಿ ಏನು ಹೇಳಿದಾನಂತ, 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಅಂತ, ಅಂದರೆ 8% ಫಸ್ಟ್ ಕೊಟ್ಟಿದ್ದಾನೆ. ಅದೇ ಥರ ಇದನ್ನು ಎ ಕೊಟ್ಟಿದ್ದಾನೆ ಅಂತ ಅಂದ್ಕೊಟ್ರಿ. ಇದನ್ನು ಬಿಯಲ್ಲಿ ಏನು ಕೊಟ್ಟಿದ್ದಾನಂತ,
ಸೊ 11% ಮತ್ತು 5% ಅಂತ. ಅದೇ ಥರ ಸಿಯಲ್ಲಿ ಏನೈತಿದೆ ಸಕ್ಸೆಸಿವ್ ಡಿಸ್ಕೌಂಟ್ ಆಫ್ 13% ಆ್ಯಂಡ್ 3% ಅಂತ. ಅದೇ ಥರ ಫೋರ್ತ್ ಆಪ್ಷನಲ್ಲಿ ಯಾವ್ದು ಕೊಟ್ಟಿದ್ದಾನೆ 16% ಅಂತ. ಸೊ ಒಂದು ನಿಮಿಷ, ಇದು ಡಿ ಅಲ್ಲಿ ಯಾವ್ದು ಕೊಟ್ಟಿದ್ದಾನೆ 16%. ಸೊ ಇನ್ನೊಂದು ನಮಗೆ 0%, ಯಾಕಂದರೆ ಆತ ಅಲ್ಲಿ ಏನು ಮಾಡಿದ್ದಾನೆ ಈ ಡಿಸ್ಕೌಂಟ್ ಆಫ್ 16% ಅಂದರೆ ಒಂದೇ ಒಂದು ಡಿಸ್ಕೌಂಟ್ನ ಕೊಟ್ಟಿದ್ದಾನೆ, 16% ಕೊಟ್ಟಿದ್ದಾನೆ ಅಂತ. ಆದ್ದರಿಂದ ನಮಗೆ ಈ ಎಲ್ಲ ಡಿಸ್ಕೌಂಟ್ಗಳಲ್ಲಿ ಅಪ್ಲೈ ಮಾಡಿದ ಮೇಲೆ, ಒಂದು ಯಾವುದೋ ವಸ್ತು ಮೇಲೆ ಎಲ್ಲ ಡಿಸ್ಕೌಂಟ್ ಅಪ್ಲೈ ಮಾಡಿದ್ಮೇಲೆ ನಮಗೆ ಅತಿ ಕಡಿಮೆ ಬೆಲೆಗೆ ಡಿಸ್ಕೌಂಟ್ ಸಿಗುವಂಥ ಯಾವುದು ಕಂಡುಹಿಡಬೇಕು ಇಲ್ಲಿ. ಆದರೆ ನೀವು ನೋಡ್ರಿ ಇವೆರಡರದ್ದು ಪ್ಲಸ್ ಮಾಡಿದರೆ ನಮಗೇನು ಸಿಗುತ್ತಾ 16 ಬರುತ್ತೆ. ಅದೇ ಥರ ಇವೆರಡರದ್ದು ಪ್ಲಸ್ ಮಾಡಿದ್ರು ಕೂಡ 16 ಬರುತ್ತೆ, ಇವೆರಡರದ್ದು ಪ್ಲಸ್ ಮಾಡಿದ್ರು ಕೂಡ 16, ಇವೆರಡರದ್ದು ಪ್ಲಸ್ ಮಾಡಿದ್ರು ಕೂಡ 16. ಸೊ ನಮ್ಗೆ ಯಾವಾಗಲೂ ಏನು ಮಾಡ್ಬೇಕಂದ್ರೆ ಈ ಥರ ಡಿಸ್ಕೌಂಟ್ಗಳು ಕೊಟ್ಟಾಗ ಅವುಗಳದ್ದು ಸಮ್ ಯಾವಾಗಲೂ ನಮಗೆ ಸೇಮ್ ಆಗಿರಬೇಕು. ಸೊ ಅವಾಗ ಏನಾಗುತ್ತೆ ನಮಗೆ ಇದು ಶಾರ್ಟ್ಕಟ್ ಅಪ್ರೋಚ್ ಅಂದರೆ ಅಪ್ಲೈ ಮಾಡೋಕ್ಕಾಗತ್ತೆ. ಸೊ ನೋಡ್ರಿ ಇಲ್ಲಿ ಕೂಡಿಸಿದ್ರು 16 ಬರುತ್ತೆ, ಇಲ್ಲಿ ಕೂಡಿಸಿದ್ರು 16 ಬರುತ್ತೆ, ಇಲ್ಲಿ ಕೂಡಿಸಿದ್ರು 16, ಇಲ್ಲಿ ಕೂಡಿಸಿದ್ರು 16. ಸೊ ನಮಗೆ ಸಮ್ ಎಲ್ಲ ಕಡೆ ಏನಾಯ್ತು ಈಕ್ವಲ್ ಬಂತು, ಇದು ಸಮ್ ವ್ಯಾಲ್ಯೂ. ಸೊ ಸಮ್ ವ್ಯಾಲ್ಯೂ ಎಲ್ಲ ಕಡೆ ಈಕ್ವಲ್ ಬಂದಾಗ ನಮಗೆ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ನೋಡ್ರಿ ಅವಾಗ ಡಿಫ್ರೆನ್ಸ್ ನೋಡ್ರಿ, ಇದರದ್ದು ಡಿಫ್ರೆನ್ಸ್ ಎಷ್ಟಾಗುತ್ತೆ 0 ಆಗುತ್ತೆ, ಕರೆಕ್ಟ್ ಅಲ್ಲ? ಬೇಕಿದ್ರೆ ಇಲ್ಲಿ ಬರೆದು ಬಿಡ್ತೀವಿ ನೋಡ್ರಿ, ಏನಂದ್ರೆ 8 - 8 = 0. ಅದೇ ಥರ 11 - 5 ಎಷ್ಟಾಗುತ್ತೆ 6 ಆಗುತ್ತೆ. ಮತ್ತು 13 - 3 = 10. ಅದೇ ಥರ 16 - 0 ಎಷ್ಟಾಗುತ್ತೆ 16 ಆಗುತ್ತೆ. ಆದ್ದರಿಂದ ನಮಗೆ ಈ 0 ವ್ಯಾಲ್ಯೂ ಬಂದಿದೆ ಅಂದರೆ ಇದೇನಾಗುತ್ತೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಡುತ್ತೆ. ಅಂದರೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಅಲ್ಲ, ಇದು ಮಿನಿಮಮ್ ಡಿಸ್ಕೌಂಟ್ ಕೊಡುತ್ತೆ, ಮೋರ್ ರೇಟ್ ಆಫ್ ಇಂಟ್ರೆಸ್ಟ್ ಇದಾಗಿರುತ್ತೆ. ಮಿನಿಮಮ್ ಡಿಸ್ಕೌಂಟ್ ಕೊಡುತ್ತಾ, ಮತ್ತು ರೇಟ್ ಏನಾಗುತ್ತೆ ಜಾಸ್ತಿ ಕಾಸ್ಟ್ಲಿ ಎಷ್ಟಾಗಿರುತ್ತೆ, ಇದು ಕಾಸ್ಟ್ಲಿ ಅಂತ ಅವ್ರು ಏನು ಕೇಳಿದ್ರೆ ಮಿನಿಮಮ್ ಪ್ರೈಸ್ ಅಂತ. ಇದು ಮ್ಯಾಕ್ಸಿಮಮ್ ರೇಟ್ ಹೈ ಇರುತ್ತೆ. ಅಂದರೆ ನಮಗೆ ಡಿಸ್ಕೌಂಟು ಕಡಿಮೆ ಇದ್ದಾಗ ಏನಾಗ್ತದೆ ರೇಟು ಹೈ ಇರುತ್ತೆ, ಕರೆಕ್ಟ್ ಅಲ್ಲ? ಬೇಕಿದ್ರೆ ನಾನು ಶಾರ್ಟ್ಕಟ್ಟಲ್ಲಿ ಬರಿತೀನಿ ನೋಡ್ರಿ. ಸೊ ಡಿಸ್ಕೌಂಟು ಕಡಿಮೆ ಇದ್ದಾಗ ರೇಟ್ ಏನಾಗುತ್ತೆ, ಅದರದ್ದು ವ್ಯಾಲ್ಯೂದು ರೇಟ್ ಜಾಸ್ತಿ ಇರುತ್ತೆ. ಅದೇ ಥರ ಇದು. ಸೊ ನಮ್ಗೆ ಇದ್ರದ್ದು ಅವಶ್ಯಕತೆ ಇಲ್ಲ ಯಾವ್ದು. ಅದೇ ಥರ ಯಾವುದು ಹೈಯೆಸ್ಟ್ ಇದು ಇರುತ್ತಲ್ಲ, ಡಿಸ್ಕೌಂಟ್ ಜಾಸ್ತಿ ಇರುತ್ತಲ್ಲ, ಡಿಸ್ಕೌಂಟ್ ಜಾಸ್ತಿ ಇದ್ದಿದ್ದು ರೇಟು ಕಡಿಮೆ ಇರುತ್ತೆ, ಕರೆಕ್ಟ್ ಅಲ್ಲ? ರೇಟ್ ಕಡಿಮೆ ಇರುತ್ತೆ. ಸೊ ಇದು ನಮ್ಗೆ ಯಾವುದೋ ಆಪ್ಷನ್ ನಂಬರ್ ಒಂದೇ ಒಂದು ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನಮಗೆ ಇಷ್ಟೇ ಕಂಡುಹಿಡಿಬೇಕಾಗಿತ್ತು, ಏನು ಉಳಿದಿದ್ದೇನು ಮಾಡೋದೇ ಬೇಕಾಗಿದ್ದಿಲ್ಲ. ಸೊ ನೀವು ಕ್ವಶನ್ ಈ ಥರ ಬಂದಾಗ ಡೈರೆಕ್ಟಾಗಿ ನೋಡಿದ ತಕ್ಷಣ ನಮಗೇನು ಮಿನಿಮಮ್ ಬೆಲೆ ಬೇಕು. ಮಿನಿಮಮ್ ಬೆಲೆ ಬೇಕಂತಂದರೆ ನಾವೇನು ಮಾಡಬೇಕು, ಅದರಲ್ಲಿ ಯಾವುದು ಡಿಸ್ಕೌಂಟ್ ಜಾಸ್ತಿ ಡಿಫ್ರೆನ್ಸಲ್ಲಿ ಡಿಸ್ಕೌಂಟ್ ಯಾವ್ದು ಜಾಸ್ತಿ ಇರುತ್ತಲ್ಲ ಅದರದ್ದು ಏನಾಗುತ್ತೆ ವ್ಯಾಲ್ಯೂ ರೈಟ್ ಆನ್ಸರ್ ಆಗುತ್ತೆ. ಅದೇ ನಮಗೆ ರೇಟ್ ಜಾಸ್ತಿ ಬೇಕಾಗಿರ್ತವೆ, ಆ ವಸ್ತುವಿನ ಬೆಲೆ ಯಾವಾಗಲೂ ಜಾಸ್ತಿ ಇರಬೇಕಾದ್ರೆ ಡಿಸ್ಕೌಂಟ್ಗಳದ್ದು ಡಿಫ್ರೆನ್ಸು 0 ಇತ್ತು ಅಂದರೆ ಕಡಿಮೆ ಇರಬೇಕು. ಕಡಿಮೆ ಇದ್ದಾಗ ಏನಾಗುತ್ತೆ ರೇಟ್ ಜಾಸ್ತಿ ಇರುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದು ಡಿ ಅಂದರೆ ಡಿಸ್ಕೌಂಟ್ ಆಗಿರುವಂಥದ್ದು, ಮತ್ತು ಆರ್ ಅಂದ್ರೇನು ರೇಟ್ ವ್ಯಾಲ್ಯೂ ಅಥವಾ ರೇಟ್ ಅಂತ ಅಂದ್ಕೊಳ್ರಿ. ಇದು ಡಿಸ್ಕೌಂಟ್ ಇದು. ಸೊ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ದಿ ಸೈಡ್ ಆಫ್ ದಿ ಸ್ಕ್ವೇರ್ ಅಂತ. ಸೊ ರೇಡಿಯಸ್ಸು ಮತ್ತು ಅದರದ್ದು ಸ್ಕ್ವೇರ್ ಎಂದು ಏನಂತಿದೆ, ಲೆಂತ್ ಸೇಮ್ ಇದೆ. ಸೊ ಇದು ಸ್ಕ್ವೇರ್. ಸೊ ಇದು ರೆಕ್ಟ್ಯಾಂಗಲ್ ಕಾಣತ್ತಲ್ಲ, ಒಂದು ನಿಮಿಷ, ಇದು ಸ್ಕ್ವೇರು ಮತ್ತು ಇದು ಸರ್ಕಲ್ ಅಂತ. ಆದ್ದರಿಂದ ಅದರದ್ದು ಸರ್ಕಲ್ದು ರೇಡಿಯಸ್ಸು ಮತ್ತು ಸ್ಕ್ವೇರ್ದು ಏನೈತೆ ಲೆಂತ್ ಈಕ್ವಲ್ ಐತಿ, ಫಸ್ಟ್ ಪಾಯಿಂಟ್ ಅವ್ರು ಕೊಟ್ಟಿದ್ದು. ಆಮೇಲೆ ದ ಪೆರಿಮೀಟರ್ ಆಫ್ ದಿ ಸ್ಕ್ವೇರ್ ಆ್ಯಂಡ್ ಸರ್ಕಲ್ ಇನ್ ದ ರೇಷಿಯೋ 7:11 ಅಂತ. ಅಂದರೆ ನಮಗೆ ಪರಿಧಿಗಳು ಕೊಟ್ಟಿದ್ದಾನೆ ಇಲ್ಲಿ, ಅವುಗಳದ್ದು ರೇಷಿಯೋ ಏನು ಕೊಟ್ಟಿದ್ದಾನೆ ಇಲ್ಲಿ, ಸ್ಕ್ವೇರ್ದು ಮತ್ತು ಸರ್ಕಲ್ದು 7:11 ಅಂತಿದೆ. ಆದ್ದರಿಂದ ಪೆರಿಮೀಟರ್ ಆಫ್ ದಿ ಸ್ಕ್ವೇರ್ ಡಿವೈಡ್ ಬೈ ಪೆರಿಮೀಟರ್ ಆಫ್ ದಿ ಸರ್ಕಲ್ ಈಸ್ ಈಕ್ವಲ್ ಟು 7/11 ಅಂತ. ಸೊ ನಮಗೆ ಪೆರಿಮೀಟರ್ ಆಫ್ ದಿ ಸ್ಕ್ವೇರ್ ಏನು ಬರುತ್ತೆ ನೋಡ್ರಿ, L 4 ಕಡೆ ಐತಿ, ಅದಕ್ಕೆ 4L ಅಂತ ಆಗುತ್ತೆ. 4L ಡಿವೈಡೆಡ್ ಬೈ ಪೆರಿಮೀಟರ್ ಆಫ್ ದಿ ಸರ್ಕಲ್ ಏನಾಗುತ್ತೆ 2πr ಅಂತ, 2πr ಆದ್ದರಿಂದ 7/11. ಸೊ ನಮಗೇನಾಗುತ್ತೆ ಅಂದರೆ ಇಲ್ಲಿ 4L ನಮಗೆ ನೋಡಿ L ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟ್ ಅಲ್ಲ? L ಮತ್ತು R ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ L ಮತ್ತು R ವ್ಯಾಲ್ಯೂ ಈಕ್ವಲ್ ಐತೆ. ಅದಕ್ಕೆ ಇಲ್ಲಿ L ಮತ್ತು R ಕ್ಯಾನ್ಸಲ್ ಆಗಿ ನಮಗೆ 2 1 2 2 ಕ್ಯಾನ್ಸಲ್ ಆಯಿತು. ಸೊ 2 ಡಿವೈಡೆಡ್ ಬೈ ಇಲ್ಲೇನಾಯಿತು ಪೈ ಉಳಿತು. ಪೈ ಅಂದರೆ ಏನೋ ವ್ಯಾಲ್ಯೂ 22 ಡಿವೈಡ್ ಬೈ 7 ಅಂತ. ಸೊ ಇದು 2πr ಕ್ಯಾನ್ಸಲ್ ಆಗಿರುತ್ತೆ, ಇಲ್ಲಿ ಪೈ ಉಳಿದಿರುತ್ತೆ, ಮತ್ತು 2 1 2 2.
ಸೊ 2 ಡಿವೈಡೆಡ್ ಬೈ ಪೈ ವ್ಯಾಲ್ಯೂ ಏನಿರುತ್ತೆ ನಮಗೆ ಯಾವಾಗಲೂ 22/7 ಅಂತ 22/7 ಈಸ್ ಈಕ್ವಲ್ ಟು 7/11 ಅಂತ. ಸೊ ಈ 2 ಇದು 7 ಮೇಲೆ ಹೋಗುತ್ತೆ, ಇದು 2 1 220 ಕ್ಯಾನ್ಸಲ್ ಆಗಿ 7/11 ಈಸ್ ಈಕ್ವಲ್ ಟು 7/11 ಆಗುತ್ತೆ. ಸೊ ನಮ್ಗೆ ಏನಂದ್ರೆ ಇಲ್ಲಿ ಅವುಗಳದ್ದು ಪೆರಿಮೀಟರ್ ವ್ಯಾಲ್ಯೂ ಕೂಡ ಏನಾಗುತ್ತೆ ಸೇಮ್ ಬಂತು, ಕರೆಕ್ಟ್ ಅಲ್ಲ, ಕೊಟ್ಟಿರೋಂಥದ್ದು ವ್ಯಾಲ್ಯೂ ಮತ್ತು ನಾವು ಕಂಡುಹಿಡಿದ ವ್ಯಾಲ್ಯೂ ಪೆರಿಮೀಟರ್ ವ್ಯಾಲ್ಯೂ ಸೇಮ್ ಬಂತು. ಸೊ ಅವಾಗ ನಮಗೆ ರೇಷಿಯೋ ಆಫ್ ದಿ ಏರಿಯಾಸ್ ವ್ಯಾಲ್ಯೂ ಏನಾಗುತ್ತೆ ಕಂಡುಹಿಡಿಯೋಕಿಲ್ಲ. ಸೊ ಆದ್ದರಿಂದ ನಮಗೆ ಡೈರೆಕ್ಟಾಗಿ ನಾವು ಪೆರಿಮೀಟ್ರಿಂದ ನಾವು ಡೈರೆಕ್ಟ್ ರೇಷಿಯೋ ಅದರದ್ದು ಏರಿಯಾ ಆಫ್ ದಿ ಸ್ಕ್ವೇರ್ ಅಲ್ಲ, ಏರಿಯಾ ಆಫ್ ದಿ ಸ್ಕ್ವೇರು ಮತ್ತು ಏರಿಯಾ ಆಫ್ ದಿ ಯಾವುದಾದ್ರು ಏರಿಯಾ ಆಫ್ ದಿ ದಿಂದ ರೇಷಿಯೋ ಆಫ್ ದಿ ಏರಿಯಾಸ್ ಅಂತ ಅಂದರೆ ಅವಾಗ ನಾವೇನು ಮಾಡ್ಬೇಕಿಲ್ಲಿ ಅದರದ್ದು ಏರಿಯಾ ಆಫ್ ದಿ ಸರ್ಕಲ್ ಅಲ್ಲ ಪೆರಿಮೀಟ್ ಇದು ಸ್ಕ್ವೇರು ಮತ್ತು ಏರಿಯಾ ಆಫ್ ದಿ ಸರ್ಕಲ್ದು ಏನಾಗುತ್ತೆ ಕಂಡುಹಿಡ್ಬೇಕಿಲ್ಲಿ. ಏರಿಯಾ ಆಫ್ ದಿ ಸ್ಕ್ವೇರ್ ಏನಾಗಿರುತ್ತೆ ನಮಗೆ ಯಾವಾಗಲೂ L × L ಆಗಿರ್ತದೆ. ಅದೇ ಥರ ಏರಿಯಾ ಆಫ್ ದಿ ಸರ್ಕಲ್ ಏನಾಗಿರುತ್ತೆ ನಮಗೆ πr² ಆಗಿರ್ತದೆ, πr². ಆದ್ದರಿಂದ ನಮಗೆ ಇಲ್ಲಿ ನೋಡಿ ಇಲ್ಲೊಂದು L ಕ್ಯಾನ್ಸಲ್ ಆಗಿ ಇದು ಈ ಕಡೆ ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ 1/π ವ್ಯಾಲ್ಯೂ ಬಂತು. ಸೊ 1/π ವ್ಯಾಲ್ಯೂ 1/22/7 ಅಂದರೆ ಮೇಲೆ 7 ಆಗುತ್ತೆ, ಅದಕ್ಕೆ 7/22 ಅಂತ. ಸೊ ನಮಗೆ 7/22 ಇಸ್ ದಿ 7/22 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಾವು ಡೈರೆಕ್ಟಾಗಿ ಮಾಡಿದರೂ ಬರ್ತಿತ್ತು, ಯಾಕಂದರೆ ನಿಮ್ಗೆ ಇದೊಂದು ಸ್ವಲ್ಪ ಪೆರಿಮೀಟರ್ ಕೊಟ್ಟಿದ್ದಾರಲ್ಲ ಗೊತ್ತಾಗಲಿ ಅಂತ ನಮಗೆ ಹೇಳಿದ್ದಿಲ್ಲಿ. ಸೊ ನಾವು ಪೆರಿಮೀಟರ್ದಲ್ಲಿ ಯಾವುದೇ ಥರ ವ್ಯಾಲ್ಯೂ ಬರೆಯೋದು ಅವಶ್ಯಕತೆ ಇದೆ, ಡೈರೆಕ್ಟಾಗಿ ಮಾಡ್ಬೋದಿತ್ತು. ಸೊ ಯಾವ್ದು ಆನ್ಸರ್ 7/22. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಎಷ್ಟು ನಮಗೆ ಇವತ್ತಿನ ಕ್ಲಾಸಿನ SSC GD ಮತ್ತು SSC MTS ಪ್ರಾಕ್ಟೀಸ್ ಸೆಟ್ 4 ಆಗಿರುವಂಥದ್ದು. ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ಬೇಕಿದ್ರೆ ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ ಆ್ಯಂಡ್ ರಿವ್ಯೂಸ್ ಕೂಡ ಕೊಡ್ರಿ. ಯಾಕಂದರೆ ನಿಮ್ಮ ಕ್ಲಾಸ್ ಹೇಗಿದೆ ಮತ್ತು ಕ್ವಶನ್ಸ್ ಲೆವೆಲ್ ಯಾವ ಥರ ಇದ್ದೇವೆ ಮತ್ತು ನಾನು ಎಕ್ಸ್ಪ್ಲನೇಷನ್ ಮಾಡೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿದ್ದೀನ ಇಲ್ಲ. ಸೊ ನೀವು ಬೇಕಿದ್ರೆ ಕಾಮೆಂಟ್ಸ್ ಕೂಡ ಕೊಡ್ಬೋದು. ಇಷ್ಟು ಹೇಳ್ತಾ ಮತ್ತು ಇದ್ರದ್ದು ಕ್ಲಾಸ್ PDF ನೋಟ್ಸ್ ಏನಾದರೂ ನಿಮಗೆ ಬೇಕಿತ್ತಂದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆದರೆ ನಿಮಗೆ ಎಲ್ಲ ಕ್ಲಾಸಿಂದು PDF ಕ್ಲಾಸ್ ನೋಟ್ಸ್ಗಳು ಅವೈಲೇಬಲ್ ಇರ್ತಾವಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿವನ್. ಸೊ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಇದೇ ಥರ ನೀವು ಶಾರ್ಟ್ಕಟ್ ಅಪ್ರೋಚ್ನ ಕಲಿಬೇಕಂದ್ರೆ ನೀವು ನಮ್ಮ ಚಾನಲ್ನ ಫಾಲೋ ಮಾಡೋದು ಮರಿಬೇಡ್ರಿ. ಸೊ ದಯವಿಟ್ಟು ಚಾನಲ್ನ ಫಾಲೋ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಇಷ್ಟು ಹೇಳಿದ್ರೆ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು.